करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 2ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ವಿ. 53 ಶ್ಲೋಕಗಳನ್ನು ನೋಡಿದ್ವಿ. 54ನೇ ಶ್ಲೋಕ ನೋಡಬೇಕಾಗಿರುತ್ತೆ. ಇಲ್ಲಿಂದ ಮುಂದೆ ಏನು ಬರುತ್ತೆ ಅದು ಬಹಳ ಮುಖ್ಯವಾದ, ಸಾಧಕರಿಗೆ ಬಹಳ ಮುಖ್ಯವಾದ ಒಂದು ಸೆಕ್ಷನ್ ಅಂತಲೇ ಹೇಳ್ಬೋದು. ಆ ಶ್ಲೋಕವನ್ನು ನೋಡಿ ಮುಂದೆ ವಿಚಾರವನ್ನು ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಅರ್ಜುನ ಉವಾಚ. 54ನೇ ಶ್ಲೋಕ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಹೇಳುತ್ತಾನೆ, ಕೇಶವನೇ, ಸ್ಥಿರವಾದ ಪ್ರಜ್ಞೆಯುಳ್ಳ ಮತ್ತು ಆತ್ಮನಲ್ಲಿ ನೆಲೆ ನಿಂತ ಬುದ್ಧಿಯುಳ್ಳ ಯೋಗಿಯು ಹೇಗೆ ಮಾತನಾಡುವನು? ಅಂತಹ ಸ್ಥಿತಪ್ರಜ್ಞನು ಹೇಗೆ ನಡೆಯುವನು? ಹೇಗೆ ಕುಳಿತುಕೊಳ್ಳುವನು? ಪ್ರಶ್ನೆಗಳೇನಿದೆ ನೋಡಿ ಅಲ್ಲಿ. ಸ್ಥಿರವಾದ ಪ್ರಜ್ಞೆಯುಳ್ಳ ಮತ್ತು ಆತ್ಮದಲ್ಲೇ ನೆಲೆ ನಿಂತಿರುವ ಬುದ್ಧಿಯುಳ್ಳ ಯೋಗಿಯು ಹೇಗೆ ಮಾತನಾಡ್ತಾನೆ? ಅಂತಹ ಸ್ಥಿತಪ್ರಜ್ಞನು ಹೇಗೆ ನಡೆಯುವನು ಅಂದರೆ ಹೇಗೆ ನಡ್ಕೊಳ್ತಾನೆ ಅಂತ. ಮತ್ತೆ ಹೇಗೆ ಕುಳಿತುಕೊಳ್ಳುವನು? ಹಿಂದೆ ಇದುವರೆಗೂ ನಾವು ನೋಡಿದ್ದೆಲ್ಲ ಆತ್ಮನ ಬಗ್ಗೆ ಯೋಚಿಸಬೇಕು, ನಾನು ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಮಾತ್ರ ಸಾವಿರೋದು, ಈ ವಿಚಾರಗಳನ್ನೆಲ್ಲ ಮಾಡಿ ಆಯಿತು. ಅದನ್ನು ಆ ಜ್ಞಾನವನ್ನು ಪಡ್ಕೊಂಡವನು, ಆತ್ಮನಲ್ಲೇ ನಿಂತವನು ಯಾವ ರೀತಿಯಾಗಿ ಪ್ರಪಂಚದಲ್ಲಿ ನಡ್ಕೊಳ್ತಾನೆ ಅನ್ನೋದು ನಮಗೆ ಮುಖ್ಯ ಆಗತ್ತೆ. ಆದರೆ ನಮಗೊಂದು ರೋಲ್ ಮಾಡೆಲ್ ಅನ್ನೋದು ಬೇಕಲ್ವಾ? ಆ ರೋಲ್ ಮಾಡೆಲ್ ಹೇಗಿರ್ತಾನೆ ಅವನು ಈ ಥರ ನಡ್ಕೊಳ್ತಿದ್ದಾನೆ ಅಂದರೆ ನಾವು ಅದನ್ನು ಫಾಲೋ ಮಾಡ್ಬೋದಲ್ವಾ? ಆ ರೀತಿಯಾಗಿ ನಮಗೊಂದು ರೋಲ್ ಮಾಡೆಲ್ ಬೇಕಾಗುತ್ತೆ. ಇಲ್ಲ ಅರ್ಜುನನು ಅದನ್ನೇ ಕೇಳ್ತಾ ಇದ್ದಾನೆ, ಆ ವ್ಯಕ್ತಿ ಹೇಗಿರ್ತಾನೆ ನಮಗೆ ಗೊತ್ತಾಗಬೇಕಲ್ವಾ? ಈಗ ಡಾಕ್ಟರ್ ಅಂತ ಅಂದರೆ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಒಂದು ಕರಿ ಕೋಟ್ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಲಾಯರ್ ಅನ್ನೋದು ಗೊತ್ತಾಗುತ್ತೆ. ಆದರೆ ನಮ್ಮಲ್ಲಿ ಜ್ಞಾನಿಗಳು ಅಂತ ಹೇಳಿದ್ರೆ ಗೊತ್ತಾಗೋದು ಹೇಗೆ? ನಾವು ಅವರನ್ನು ಗುರುತಿಸ್ಬೇಕಲ್ವಾ? ಗೊತ್ತಾಗಬೇಕಲ್ಲ ಅವ್ರು ಹೇಗಿರಬೇಕು ಅನ್ನೋದನ್ನು. ಆದ್ದರಿಂದ ಇಲ್ಲಿ ಅರ್ಜುನನ ಪ್ರಶ್ನೆ ಇದಾಗಿತ್ತು. ಇದಕ್ಕೆ ಉತ್ತರ ಹೇಳೋದಕ್ಕೆ ಮೊದಲು ನಾನು ಕೆಲವು ನನಗೆ ಮನಮುಟ್ಟಿದ ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇದು ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದ ಶ್ಲೋಕಗಳಂತೆ. ಮುಂದಿನ 19-20 ಶ್ಲೋಕ ಏನು ಬರುತ್ತೆ ಇಲ್ಲಿಂದ 54ನೇ ಶ್ಲೋಕದಿಂದ ಈ ಅಧ್ಯಾಯದ ಕಡೆವರೆಗೂ ಇರುವಂಥ ಶ್ಲೋಕಗಳು ಮಹಾತ್ಮ ಗಾಂಧೀಜಿಯವರಿಗೆ ಬಹಳ ಪ್ರಿಯವಾದ ಶ್ಲೋಕಗಳು ಅಂತ ಹೇಳ್ತಾರೆ. ಅವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟೊಂದು ಬ್ಯುಸಿಯಾಗಿದ್ದವರು, ಅಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾಗಲೂ ಕೂಡ ಅವರು ಈ ಶ್ಲೋಕಗಳನ್ನು ಅವರ ಅಸಿಸ್ಟೆಂಟ್ ಹೇಳ್ತಿದ್ರಂತೆ, ನೀನು ಈ ಶ್ಲೋಕವನ್ನು ಬರೆದು ಕನ್ನಡಿ ಮೇಲೆ ಅಂಟಿಸ್ಬಿಡು, ನಾನು ಹಲ್ಲುಜ್ಜುವಾಗ ಅದನ್ನು ಬಾಯ್ಪಾಠ ಮಾಡ್ತೀನಿ ಅಂತ. ಅವರು ಈ 20 ಶ್ಲೋಕಗಳು ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತ ಏನಿತ್ತು ಆ ಶ್ಲೋಕಗಳನ್ನು
ಮನನ ಮಾಡಿದ್ರಂತೆ. ಇನ್ನೊಂದೆರಡು ಕಡೆ ನೀವು ಅವರ ಜೀವನದ ಆತ್ಮಕಥೆ, ನನ್ನ ಸತ್ಯಾನ್ವೇಷಣೆ ಅಂತ ಪುಸ್ತಕ ನೀವೇನಾದರೂ ಓದಿದ್ದೇ ಆಗಿದ್ದರೆ ಅದರಲ್ಲಿ ಅವರು ಸುಂದರವಾಗಿ ಬರ್ಕೊಂಡಿದ್ದಾರೆ. ಈ ಪುಸ್ತಕ ನನಗೆ ಅತ್ಯಂತ ಪ್ರಿಯವಾದ ಜೀವನ ಚರಿತ್ರೆ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವ್ರದ್ದು. ನಾಗಲಕ್ಷ್ಮಿ ಅವ್ರದ್ದು ಮೈಕ್ ಮ್ಯೂಟ್ ಮಾಡ್ಕೊಳ್ತೀರಾ? ಅವರು ಆತ್ಮಕಥೆಯಲ್ಲಿ ಬರ್ಕೊಳ್ತಾರೆ. ಅವರು ಸೌತ್ ಆಫ್ರಿಕಾಗೆ ಹೋದಾಗ ಅವ್ರಿಗೆ ಸುಮಾರು 20 ವರ್ಷ ಓದಲಿಕ್ಕೆ ಅಂತ. ಅವ್ರು ಇನ್ನೂ ಭಗವದ್ಗೀತೆಯನ್ನು ಓದಿರೋದೇ ಇಲ್ಲ. ಅವರು ಅಲ್ಲಿ ಭಗವದ್ಗೀತೆಯನ್ನು ಯಾರೋ ಬೇರೆಯವರು ಅವ್ರ ಕೈಗೆ ಆ ಪುಸ್ತಕವನ್ನು ಕೊಟ್ಟು ಓದು ಅಂತ ಹೇಳ್ತಾರಂತೆ. ಅದನ್ನು ಅವರು ಬರ್ಕೊಳ್ತಾರೆ ಇಲ್ಲಿ. ನಾನು ಇಂಗ್ಲೆಂಡಿಗೆ ಹೋದ 2ನೆಯ ವರ್ಷದ ಕೊನೆಯಲ್ಲಿ ನನಗೆ 2 ಥಿಯಾಸಫಿಸ್ಟರ ಪರಿಚಯವಾಯಿತು. ಅವರಿಬ್ಬರು ಅಣ್ಣ ತಮ್ಮಂದಿರು ಮತ್ತು ಅವಿವಾಹಿತರು. ಅವರು ನನ್ನೊಂದಿಗೆ ಭಗವದ್ಗೀತೆಯನ್ನು ಕುರಿತು ಮಾತನಾಡಿದರು. ಅವರು ಸರ್ ಎಡ್ವಿನ್ ಆರ್ನಾಲ್ಡರ ಭಗವದ್ಗೀತೆಯ ಅನುವಾದವನ್ನು ಓದುತ್ತಿದ್ದರು. ನನ್ನನ್ನು ತಮ್ಮೊಂದಿಗೆ ಭಗವದ್ಗೀತೆಯ ಮೂಲವನ್ನು ವ್ಯಾಸಂಗ ಮಾಡಲು ಅವರು ಆಹ್ವಾನಿಸಿದರು. ನಾನು ಭಗವದ್ಗೀತೆಯನ್ನು ಸಂಸ್ಕೃತದಲ್ಲಾಗಲಿ ಗುಜರಾತಿಯಲ್ಲಾಗಲಿ ಓದಿರಲಿಲ್ಲ. ನನಗೆ ನಾಚಿಕೆಯಾಯಿತು. ನಾನು ಅವರಿಗೆ ಹೇಳಿದೆ, ನಾನು ಭಗವದ್ಗೀತೆಯನ್ನು ಓದಿಲ್ಲ. ನನ್ನ ಸಂಸ್ಕೃತ ಜ್ಞಾನ ಅಷ್ಟೇನೂ ಹೆಚ್ಚು ಇಲ್ಲದಿದ್ದರೂ ಮೂಲಕ್ಕೂ ಅನುವಾದಕ್ಕೂ ವ್ಯತ್ಯಾಸ ಎಲ್ಲಿದೆ ಎಂಬುದನ್ನು ಹೇಳಬಲ್ಲೆ. ಅದರಂತೆ ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದೆ ಅಂತ ಹೇಳ್ತಾರೆ. ಮುಂದೆ ಬರ್ಕೊಳ್ತಾರೆ ಅವರು 2ನೇ ಅಧ್ಯಾಯದಲ್ಲಿ ನನಗೆ ಈ ಶ್ಲೋಕಗಳೆಲ್ಲ ಬಹಳ ಇಷ್ಟ ಆಯಿತು ಅಂತ ಬರ್ಕೊಳ್ತಾರೆ. ಹಾಗೆ ಅವರು ಭಗವದ್ಗೀತೆ ಬಗ್ಗೆನೇ ಪುಸ್ತಕ ಕೂಡ ಬರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಅಂದರೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲೂ ಹಾಗೆ ಬರ್ಕೊಳ್ತಾರೆ. ಐ ಬಿಕೇಮ್ ಅಕ್ವಾಂಟೆಡ್ ವಿತ್ ದ ಗೀತಾ ಇನ್ 1889. I was 20 years of age at that time. I had not yet fully understood the significance of non-violence as a principle of dharma. It was from Shamal Bhatt couplets, "Let him offer water and a good meal to eat," that I have first learned the principle of winning over even an enemy with love ಅಂತ ಬರ್ಕೊಳ್ತಾರೆ. ಅವರು ಗೀತೆಯನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದು ಆ ಇಬ್ಬರು ಸ್ನೇಹಿತರು ಅಂತ ಹೇಳೋದಕ್ಕೆ, when these two friends asked me to read the Gita with them, I felt rather ashamed. The consciousness that I knew nothing about our holy books made me feel miserable. The reason, I think, was my vanity. The 2 English friends on their part did not know Sanskrit at all. They gave me Sir Edwin Arnold's excellent translation of the poem. I went through the whole of it immediately and was fascinated by it. From that time till now, the last 19 stanzas of chapter 2 have ever remained engraved in my heart. For me, they contain the essence of dharma. They embody the highest knowledge ಅಂತ ಬರೀತಾರೆ. ಅದನ್ನು ನಾನು ಬಹುಶಃ 1000 ಸಲ ಓದ್ಕೊಳ್ತೀನಿ. ಚಿಕ್ಕ ವಯಸ್ಸಿನಿಂದ ಗಾಂಧೀಜಿ ಅವರ ಕಥೆಗಳನ್ನು ಕೇಳೇ ಬೆಳೆದವರು ನಾವು. ಹಾಗಾಗಿ ನನಗೆ ಅವರ ಆತ್ಮಕಥೆ ಓದುವುದು ರೋಲ್ ಮಾಡೆಲ್ ಅಂತ ಹೇಳ್ತೀವಲ್ವ, ನನಗೆ ಮಹಾತ್ಮ ಗಾಂಧೀಜಿಯವರು ಅಂತ ಅನಿಸುತ್ತೆ. ಆಮೇಲೆ ಬೇರೆ ಬೇರೆ ಥರದಲ್ಲಿ ವ್ಯಾಖ್ಯಾನಗಳು ಬಂದಿರ್ಬೋದು. ಆದರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಓದಿದ್ರಿಂದ ನಮ್ಮ ಮೇಲೆ ಯಾವ ಪರಿಣಾಮ ಬೀರಿತ್ತು ಅದು ಹಾಗೇ ಇದೆ. ಅದರಲ್ಲಿ ವ್ಯತ್ಯಾಸ ಆಗೋದೇ ಇಲ್ಲ ಯಾವತ್ತಿಗೂ. ಈಗ ಗಾಂಧೀಜಿ ಅವರು ಹೇಳಿದ ಗಾಂಧೀಜಿಯವರ ಮಾತಿನಲ್ಲೇ ಕೇಳ್ಕೊಂಡ್ವಿ. ಈ 19 ಶ್ಲೋಕಗಳನ್ನು ಅವರು ಮನನ ಮಾಡಿಕೊಂಡಿದ್ರು. ಅದೇ ರೀತಿಯಲ್ಲಿ ಅವರು ಬದುಕಿದ್ರು ಕೂಡ ಅಂತ ನೋಡಿ. ಆಗಿನ ಸ್ವಾತಂತ್ರ್ಯದ ಸಮಯದಲ್ಲಿ ಬೇಕಾದ ಜನ ಮಹಾತ್ಮರಿದ್ದರು. ನೆಹರು ಇದ್ದರು, ಗಾಂಧಿ ಇದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು. ಅವ್ರನ್ನ ಯಾರನ್ನೂ ನಾವು ಮಹಾತ್ಮ ಅಂತ ಕರೀಲಿಲ್ಲ.
ಅಲ್ವಾ? ಇವರನ್ನು ಮಹಾತ್ಮ ಅಂತ ಕರೆದಿದ್ದು ಏನಕ್ಕೆ ಅಂದರೆ, ಯಾರೋ ಒಬ್ಬರು ಬರೀತಾರೆ, ಅವರು ಏನನ್ನ ಓದಿದ್ರು ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರು, ಅದೇ ರೀತಿಯಲ್ಲಿ ನಡಿಲಿಕ್ಕೆ ಪ್ರಯತ್ನ ಪಟ್ಟರು, ಅದರಿಂದ ಅವರು ನಮಗೆ ಮಹಾತ್ಮ ಅಂತ ಆದರು ಅಂತ ಹೇಳ್ತಾರೆ. ಈಗ ಗೀತೆಗೆ ಬರೋದಾದರೆ ನೋಡಿ, ಅವರು ನನಗೆ 20 ವರ್ಷ ಆದಾಗಲೂ ನಾನು ಗೀತೆಯನ್ನು ಓದಿರಲಿಲ್ಲ, ನನಗೆ ನಾಚಿಕೆ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಧರ್ಮದ ಈ ಕೆಲವು ಪುಸ್ತಕಗಳನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಓದಬೇಕು ಅಂತ. ಎಷ್ಟೋ ಜನ ಈ ನಡುವೆ ಇದನ್ನು ಕೇಳಿದ ಮೇಲೆ ಅರಿಶಿನ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಡೋ ಬದಲು ಭಗವದ್ಗೀತೆ ಬುಕ್ ಕೊಡೋಕ್ಕೆ ಶುರು ಮಾಡಿದರು ಒಂದಷ್ಟು ದಿನ. ಯಾಕಂದರೆ ಎಲ್ಲರ ಮನೇಲೂ ಒಂದು ಗೀತೆ ಪುಸ್ತಕ ಇರಲಿ ಅನ್ನೋದು ಎಲ್ಲರಿಗೂ ಅನಿಸ್ತಿತ್ತು. ನಮ್ಮ ಮನೇಲಿ ಇದೆ ಅಂದರೆ ಪರವಾಗಿಲ್ಲ, ನೀವು ಇನ್ನೊಬ್ರಿಗೆ ಕೊಡಿ ಅನ್ನೋ ಥರದಲ್ಲಿ ಆಗ್ತಾಯಿತ್ತು. ಈಗ ಭಗವದ್ಗೀತೆಗೆ ಬರೋಣ. ಇಲ್ಲಿ ಅರ್ಜುನ ಕೇಳ್ತಿದ್ದಾನೆ, ಆ ಸ್ಥಿತಪ್ರಜ್ಞ ಹೇಗಿರ್ತಾನೆ, ಅವನು ಹೇಗೆ ನಡ್ಕೊಳ್ತಾನೆ ಎಲ್ಲರ ಜೊತೆಗೆ, ಅವನು ಹೇಗೆ ಮಾತನಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಅವನ ನಡೆ ನುಡಿಯಿಂದ ನಾವು ಕಂಡುಹಿಡಿಯೋದು ಹೇಗೆ ಪ್ರಶ್ನೆಗೆ ಭಗವಂತ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. 55ನೇ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ದೋಚ್ಯತೆ. ಭಗವಂತ ಕೃಷ್ಣ ಹೇಳ್ತಾನೆ, ಪಾರ್ಥನೆ, ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ತೊರೆದು ಆತ್ಮನಲ್ಲೇ ತೃಪ್ತನಾಗಿರುವವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಡೈರೆಕ್ಟ್ ಟು ದಿ ಪಾಯಿಂಟ್ ಆನ್ಸರ್, ಸುತ್ತು ಬೆಳೆಸಿ ಕೃಷ್ಣ ಹೇಳ್ತಾನೇ ಇಲ್ಲ. ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಯಾರು ತೊರೆದು ಆತ್ಮನಲ್ಲೇ ತೃಪ್ತನಾಗಿರ್ತಾನೋ ಅವನು ಸ್ಥಿತಪ್ರಜ್ಞ ಅನ್ನಿಸ್ಕೊಳ್ತಾನೆ ಅಂತ. ಆತ್ಮನಲ್ಲೇ ತೃಪ್ತನಾಗಿರೋದು ಅಂದ್ರೇನು? ನಮ್ಮ ಸಂತೋಷಕ್ಕೆ ನಾವು ಹೊರಗಿನ ಯಾವುದೇ ವಸ್ತುಗೆ ಅಥವಾ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಆತ್ಮನಲ್ಲಿ ನಿಂತಿದ್ದೇವೆ ಸಂತೋಷಕ್ಕೆ ಅಂತ. ಏನೋ ಡಿಸ್ಟರ್ಬೆನ್ಸ್ ಅಂತ ಹಾಕ್ತಾ ಇದ್ದಾರೆ, ಕೇಳಿಸ್ತಾ ಇಲ್ವಾ ನಿಮಗೆ? ಹೌದಾ, ಒಂದು ನಿಮಿಷ. ನನಗೂ ತುಂಬಾ ಬ್ರೇಕ್ ಆಗ್ತಾ ಇದೆ, ಹೊರಗೆ ಹೋಗಿ ಒಳಗೆ ಬಂದೆ, ಆದ್ರೂ ಹಾಗೆ ಬರ್ತಾ ಇದೆ. ಓಕೆ ಓಕೆ, ಇವಾಗ ನೋಡಿ. ಆವಾಗ ಏನಾದ್ರೂ ಮ್ಯೂಸಿಕ್ ಕೇಳಿಸ್ತಾ ಇತ್ತಾ ನಿಮ್ಗೆ? ಬ್ರೇಕ್ ಆಗ್ತಾ ಇತ್ತಾ? ಓಕೆ ಓಕೆ, ಅದೇ ಇಂಟರ್ನೆಟ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇದೆ, ಅದರಿಂದ ಆಗಿದ್ದಿರ್ಬೋದು. ಈಗೆಲ್ಲ ಇದು ಮಾಡಿದ್ದೀನಿ, ಈಗ ಸರಿಗಿರ್ಬೋದು. ಯಾರಾದರೂ ಆ ಥರ ಆದರೆ ಒಂದು ಮೆಸೇಜ್ ಮಾಡಿ. ಯಾರೋ ಮೆಸೇಜ್ ಮಾಡಿದ್ರು ನನಗೆ, ಅದನ್ನು ನೋಡಿದೆ. ಈಗ ಆಕ್ಚುಲಿ ನನಗೆ ಇದೆಯೇನೋ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆ ಕೇಳಿಸ್ಕೊಳ್ತಾ ಇದ್ದೆ. ನಾನು ಅನ್ಕೊಂಡೆ ನಮ್ಮನೇಲಿ ಮಾತ್ರ ಆ ಥರ ಆಗ್ತಾ ಇದೆ ಅಂತ ಸುಮ್ಮನೆ. ಹಾಂ, ಅಲ್ಲ, ಯಾರಿಗೋ ಒಬ್ರದ್ದು ಮೈಕ್ ಆನ್ ಆಗಿದ್ರು ಕೂಡ ಆ ಥರ ಡಿಸ್ಟರ್ಬೆನ್ಸ್ ಬರುತ್ತೆ. ಎಲ್ಲರೂ ಮ್ಯೂಟಲ್ಲಿ ಇಟ್ಕೊಳ್ಳಿ. ಹಾಂ, ಓಕೆ, ಸರಿ, ಮ್ಯೂಟಲ್ಲಿ ಇಟ್ಕೊಳ್ಳಿ. ಈಗ ಶುರು ಮಾಡೋಣ. ಓಕೆ, ಸರಿ. ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ತೊರೆದು ಆತ್ಮನಲ್ಲಿ ಯಾರು ತೃಪ್ತನಾಗಿರ್ತಾನೋ ಅವನು ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ತಾನೆ. ಏನದು ಆತ್ಮನಲ್ಲೇ ನಿಲ್ಲೋದು ಅಂದರೆ? ಅವನ ಸಂತೋಷಕ್ಕೆ ಬೇರೆಯವರ ಮೇಲೆ ಅಥವಾ ಬೇರೆ ವಸ್ತುಗಳ ಮೇಲೆ ಅಥವಾ ಬೇರೆಯ ಸಿಚುವೇಶನ್ಸ್ ಮೇಲೆ ಯಾರು ಡಿಪೆಂಡ್ ಆಗಿರೋದಿಲ್ವೋ ಅವರು ಆತ್ಮನಲ್ಲೇ ನಿಂತಿದ್ದಾರೆ ಅಂತ. ಅಂದರೆ ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ, ಡೋಂಟ್ ಗಿವ್ ಯುವರ್ ಹ್ಯಾಪಿನೆಸ್ ಕೀ ಟು ಸಂಬಡಿ. ಅಂದರೆ ಅವ್ರು ನನ್ನನ್ನು ಸಂತೋಷ ಪಡಿಸಿದ್ರಷ್ಟೇ ನಾನು ಸಂತೋಷ ಪಡಲಿಕ್ಕಾಗೋದು.
ಇಲ್ಲದೇ ಇದ್ದರೆ ಅವ್ರ ಕೈಯಲ್ಲಿ ನಾವು ಕೀಲಿ ಕೊಟ್ಟರೆ ಅವ್ರಿಗೆ ಗೊತ್ತು ಯಾವಾಗ ಅಳಿಸ್ಬೇಕು ಯಾವಾಗ ನಗಿಸ್ಬೇಕು ಅಂತ. ಅದರಿಂದ ಆ ಚಾವಿಯನ್ನು ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಮನಸ್ಸಿನ ಎಲ್ಲ ಕಾಮನೆಗಳನ್ನು ತೊರೆದು ಅಂತಂದರೆ ನನ್ನಲ್ಲಿರುವ ಆಸೆಗಳನ್ನು ಬಿಟ್ಟರೆ, ಆಸೆಯಿಂದಲೇ ಎಲ್ಲವೂ ಅಟ್ಯಾಚ್ಮೆಂಟ್ ಶುರುವಾಗೋದು. ಅದರಿಂದ ಮುಂದೆ ಅದ್ರ ಬಗ್ಗೆನೂ ಅವರು ವಿಸ್ತಾರವಾಗಿ ಹೇಳ್ತಾರೆ. ಆ ಕಾಮನೆಗಳನ್ನೆಲ್ಲ ಬಿಟ್ಟು ತೊರೆದು ಯಾರು ತನ್ನ ಆತ್ಮನಲ್ಲೇ ನಿಂತಿರ್ತಾನೋ, ಆತ್ಮನಲ್ಲೇ ತೃಪ್ತನಾಗಿರ್ತಾನೋ ಅವನು ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ತಾನೆ. ನಾವು ಅಂದ್ಕೊಳ್ಬೋದು ನನಗೆ ಅದು ಸಿಗೋದ್ರಿಂದ ತುಂಬ ಸಂತೋಷ ಆಗುತ್ತೆ, ಇದು ಸಿಗೋದ್ರಿಂದ ತುಂಬ ಸಂತೋಷ ಆಗುತ್ತೆ. ಆದರೆ ಆಮೇಲೆ ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಆ ಸಂತೋಷ ಎಲ್ಲ ಕ್ಷಣಿಕ ಅಷ್ಟೇ ಅಂತ. ಅದಕ್ಕೆ ಶಾಸ್ತ್ರ ಎಲ್ಲ ಹೇಳುತ್ತೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಿನ್ನೊಳಗೇ ಇದೆ, ಅದು ಪ್ರದರ್ಶಿಸ್ಬೇಕು ಅಂತ ಏನಿಲ್ಲ. ಆತ್ಮನಲ್ಲೇ ತೃಪ್ತನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಅದು ಅತೃಪ್ತಿ ಇಲ್ಲದೆ ಇರೋದ್ರಿಂದ ಹೊರಗಿನ ವಸ್ತುಗಳನ್ನು ಸಂಗ್ರಹಿಸ್ಕೊಂಡು ನಾವು ಸಂತೋಷ ಪಡ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ನಮಗೆ ಹೊರಗಿನ ವಸ್ತುಗಳು ಬೇಕಾಗೇ ಇಲ್ಲ ಸಂತೋಷ ಪಡಲಿಕ್ಕೆ. ನಮ್ಮಲ್ಲಿ ನಾವೇ ಆನಂದ, ಅದಕ್ಕೆ ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತಲೇ ಆಗಿರುವಾಗ ಹೊರಗಿನ ವಸ್ತುಗಳಿಂದ ನನಗೆ ಸಂತೋಷ ಪಡಿಬೇಕಾದ ಅವಶ್ಯಕತೆ ಇಲ್ಲ ನನಗೆ. ಅದಕ್ಕೆ ಕೃಷ್ಣ ಮೊದಲೇ ಆ್ಯಡ್ ಟು ದಿ ಪಾಯಿಂಟ್ ಹೇಳ್ತಿದ್ದಾನೆ ಏನಂತ, ಎಲ್ಲ ಕಾಮನೆಗಳನ್ನು ತೊರೆದು ಆತ್ಮನಲ್ಲೇ ತೃಪ್ತಿಯಾಗಿರುವಂಥವನು ಸ್ಥಿತಪ್ರಜ್ಞ. He doesn't depend upon anything outside or anything ಅಂತ ಮುಂದುವರೆಸ್ತಾ, ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಮತ್ತೆ ಆಗಿರ್ತಾನ ಅವನು, ವಿಪತ್ತಿನಲ್ಲೂ ವಿಚಲಿತನಾಗದೆ, ಸುಖಕ್ಕಾಗಿ ಹಂಬಲಿಸದೆ, ಮೋಹ, ಭಯ ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುತ್ತಾನೋ ಅಂತಹ ಮುನಿಯು ಸ್ಥಿತಪ್ರಜ್ಞನೆನಿಸುತ್ತಾನೆ. ವಿಪತ್ತಿನಲ್ಲಿಯೂ ವಿಚಲಿತನಾಗದೆ. ಮಂಕುತಿ ಮನೆ ಕಗ್ಗ ನಾವೆಲ್ಲ ಕೇಳಿದ್ದೀವಲ್ವಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಲ್ವಾ. ಕಲ್ಲಾಗು ಕಷ್ಟಗಳ ಮಳೆ. ನೋಡು, ವಿಪತ್ತು ಈ ಪ್ರಪಂಚಕ್ಕೆ ಬಂದಿದ್ದೇವೋ, ಮನುಷ್ಯರಾಗಿ ಹುಟ್ಟಿದ್ದೇವೋ, ಕಷ್ಟ ಇದ್ದದ್ದೇ. ಅವ್ರಿಗೇನು ಕಷ್ಟ ಇಲ್ಲ, ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದು. ಇದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ಮನುಷ್ಯರಾಗಿ ಭೂಮಿಯಲ್ಲಿ ಹುಟ್ಟಿದ್ದೇವೋ, ಬರೀ ಪುಣ್ಯನೇ ಮಾಡಿದರೆ ನಾವು ಸ್ವರ್ಗದಲ್ಲಿ ಇರ್ತಾ ಇದ್ವಿ, ಸ್ವರ್ಗಲೋಕದಲ್ಲಿ ಅದನ್ನು ಅನುಭವಿಸ್ತಾ ಇದ್ವಿ. ಬರೀ ಪಾಪನೇ ಅನುಭವಿಸ್ಬೇಕಾಗಿದ್ರೆ ಅದನ್ನು ನರಕದಲ್ಲಿ ಅನುಭವಿಸ್ಬಿಡ್ತಾ ಇದ್ವಿ. ಈ ಪಾಪ ಪುಣ್ಯ ಎರಡನ್ನೂ ಅನುಭವಿಸ್ಬೇಕು ಅಂತ ಆಗಿರೋದ್ರಿಂದಲೇ ನಾವು ಈ ಭೂಲೋಕಕ್ಕೆ ಬಂದಿರೋದು. ಆ ಪಾಪ ಪುಣ್ಯಗಳ ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದು. ನಮ್ಮೆಲ್ಲರಲ್ಲಿ 50-50 ಇರ್ಬೋದು, 60-40 ಇರ್ಬೋದು, 99% ಇರ್ಬೋದು. ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದು. ಆದರೆ ಪ್ರತಿಯೊಬ್ಬರೂ ಸುಖ ದುಃಖ ಎರಡು ಇದ್ದೇ ಇರುತ್ತೆ ಭೂಲೋಕದಲ್ಲಿ. ಅದರಿಂದಲೇ ನಾವು ಭೂಲೋಕದಲ್ಲಿ ಹುಟ್ಟಿರೋದು. ವಿಪತ್ತಿನಲ್ಲೂ ವಿಚಲಿತನಾಗೋದಂದ್ರೆ ಪ್ರತಿಯೊಬ್ಬರಿಗೂ ವಿಪತ್ತು ಬಂದೇ ಬರುತ್ತೆ. ಏನು ವಿಪತ್ತು ಅಂದರೆ ಡಿಸ್ಟರ್ಬೆನ್ಸ್. ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಮನೆಯಲ್ಲಿ ಸಂಬಂಧಗಳಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಯಾರಿಗೋ ಆರೋಗ್ಯ ಸರಿಗಿಲ್ಲ, ಅಥವಾ ನನ್ನ ಆರೋಗ್ಯನೇ ಸರಿಗಿಲ್ಲ, ಇವೆಲ್ಲ ವಿಪತ್ತು. ಅಂದರೆ ಮನಸ್ಸನ್ನು ತುಂಬ ವಿಚಲಿತಗೊಳಿಸುವಂಥದ್ದು. ಅಂತಹ ಅಂತಹ ಡಿಸ್ಟರ್ಬ್ಡ್ ಅಕೇಶನ್ಸಲ್ಲೂ ಕೂಡ ವಿಪತ್ತುಗಳು ಬಂದಾಗ ವಿಚಲಿತನಾಗಿಲ್ಲದೆ ಇರೋದು, ಇವೆಲ್ಲ ವಿಚಲಿತಗೊಳಿಸುವಂತಹ ಸಂದರ್ಭಗಳು ನಮಗೆ ಅಲ್ವಾ. ಎಲ್ಲ ಎಷ್ಟೋ ಚೆನ್ನಾಗಿದ್ರು, ಮೊನ್ನೆವರೆಗೂ ಅಷ್ಟು ಚೆನ್ನಾಗಿದ್ರು, ಅವ್ರಿಗೆ ಎಂಥ ಕಾಯಿಲೆ ಬಂತು ನೋಡಿ ಅಲ್ವಾ, ಮನಸ್ಸಿಗೆ ಬೇಜಾರಾಗುತ್ತೆ. ಇದ್ದಕ್ಕಿದ್ದಾಗೆ ಮನೆಯಲ್ಲಿರೋ ಫೈನಾನ್ಷಿಯಲ್ ಇದು ಯಾರಿಗೋ ಏನೋ ಅಪ್ಸೆಟ್ ಆಗೋಯ್ತು, ಇರೋದು ನಾವು ದುಡ್ದಿದ್ದು ಹಣ ಸೇರಿಸಿದ್ದೆಲ್ಲ ಕೊಟ್ಬಿಡ್ಬೇಕಾಯ್ತು, ವಿಪತ್ತು. ಅಷ್ಟು ಒಳ್ಳೆ ಸಂಬಂಧ ನಮ್ಮಿಬ್ಬರಲ್ಲೂ ಇತ್ತು, ಇದ್ದಕ್ಕಿದ್ದಾಗೆ ಬಿಟ್ಟು ಹೊಟ್ಟೋದ್ರು. ಹೇಳಕ್ ಬರಲ್ಲ. ವಿಪತ್ತಿನಲ್ಲೂ ವಿಚಲಿತನಾಗದೆ ಇರೋನು
ಡಿಸ್ಟರ್ಬ್ ಆಗದೆ ಇರೋನು. ಯಾಕೆ ನಾವು ನೆನ್ಪಿಟ್ಕೊಳ್ಬೇಕು, ನಮಗೆ ಜೀವನದಲ್ಲಿ ಭೂಲೋಕದಲ್ಲಿ ಹುಟ್ಟಿದ್ದೇವಾ, ಇದೆಲ್ಲವೂ ಬಂದೇ ಬರ್ತದೆ. ಕಷ್ಟ ಸುಖ ಎರಡನ್ನೂ ನಾನು ಅನುಭವಿಸಲೇಬೇಕು. ಅದರಿಂದ ಯಾರು ವಿಚಲಿತನಾಗದೇ ಇರ್ತಾನೋ, ಸುಖಕ್ಕಾಗಿ ಹಂಬಲಿಸದೆ, ಯಾವಾಗಲೂ ನಂಗೆ ಸುಖನೇ ಬೇಕು, ಯಾಕಾದ್ರೂ ನಂಗೆ ಕಷ್ಟ ಬರುತ್ತೋ ನೋಡು, ನನ್ನ ಮನೆಗೆ ಮಾತ್ರ ಹೀಗಾಗತ್ತೆ, ಪಕ್ಕದಲ್ಲಿರೋರ್ಗೇನೋ, ಅವ್ರು ಎಷ್ಟೇ ಕೆಟ್ಟದ್ದು ಮಾಡ್ತಾಯಿದ್ರು ಅವ್ರಿಗೆ ಒಳ್ಳೆಯದೇ ಆಗ್ತಾಯಿದೆ, ಎಷ್ಟು ಸುಖವಾಗಿದ್ದಾರೆ ಅವರು, ನನಗೆ ಸುಖನೇ ಬೇಕು ಯಾವಾಗಲೂ ಅಂತ ಹಂಬಲಿಸೋದು, ಅವನು ಹಂಬಲಿಸೋದಿಲ್ವಂತೆ. ಯಾಕೆ ಅವನಿಗೆ ಗೊತ್ತು ಸುಖ ಇದ್ದರೆ ಅದು ಟೆಂಪರರಿ ಅಂತ, ಬರುತ್ತೆ ಹೋಗುತ್ತೆ. ಸುಖ ಇದ್ಮೇಲೆ ದುಃಖ ಇದ್ದೇ ಇರುತ್ತೆ, ದುಃಖ ಹೋದ್ಮೇಲೆ ಸುಖ ಬರುತ್ತೆ, ಕತ್ಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಕತ್ಲು, ಈ ಸೈಕಲ್ ನಡೀತಾನೆ ಇರುತ್ತೆ. ಅದರಿಂದ ಅವನು ಸುಖಕ್ಕಾಗಿ ಹಂಬಲಿಸೋದಿಲ್ಲ ಅಂತ ನೋಡಿ. ಅವನು ವಿಚಲಿತ ಆಗೋದಿಲ್ಲ ಯಾವುದೇ ಕಷ್ಟಗಳಿಗೆ, ಅವನು ಸುಖಕ್ಕಾಗಿ ಹಂಬಲಿಸೋದಿಲ್ಲ. ಮೋಹ, ಭಯ ಮತ್ತು ಸಿಟ್ಟಿನಿಂದ, ಮೋಹ ಅಂದರೆ ಅಟ್ಯಾಚ್ಮೆಂಟ್. ಲವ್ ಆ್ಯಂಡ್ ಅಟ್ಯಾಚ್ಮೆಂಟ್ಗೆ ದೆರ್ ಇಸ್ ಎ ಡಿಫ್ರೆನ್ಸ್. ಅಟ್ಯಾಚ್ಮೆಂಟ್ ಅಂದರೆ ನಾನು ಅವನನ್ನು ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋದಿರುತ್ತಲ್ವ, ಆ ಮನಸ್ಸಿನಲ್ಲಿ ಅವರನ್ನು ಬಿಟ್ಟರೆ ಯೋಚನೆ ಮಾಡೋಕ್ಕೆ ಬೇರೆ ಏನೂ ಇರೋದೇ ಇಲ್ಲ ನಮಗೆ, ದ್ಯಾಟ್ ಈಸ್ ಅಟ್ಯಾಚ್ಮೆಂಟ್. ಅವ್ರನ್ನ ಫಿಸಿಕಲಿ ಕೂಡ ಬಿಟ್ಟಿರೋಕ್ಕಾಗೋದಿಲ್ಲ, ದ್ಯಾಟ್ ಈಸ್ ಅಟ್ಯಾಚ್ಮೆಂಟ್. ಲವ್ ಅಂತ ಅಂದರೆ ಅಲ್ಲೊಂದು ತ್ಯಾಗ ಇರುತ್ತೆ, ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ, ಅವರು ಸಂತೋಷವಾಗಿರಲಿ ಅಂತ. ಅಟ್ಯಾಚ್ಮೆಂಟ್ ಅಂದರೆ ಸೆಲ್ಫಿಶ್ನೆಸ್ ಇರುತ್ತೆ, ನಾನು ಅವರನ್ನು ಅಷ್ಟೊಂದು ಪ್ರೀತಿಸ್ತೀನಿ, ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತೀನಿ, ಅವರು ನನ್ನನ್ನು ನೋಡ್ಕೊಳ್ಬೇಕು ಅನ್ನೋದಿರುತ್ತಲ್ಲ, ದಟ್ ಈಸ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಆಲ್ವೇಸ್ ಬ್ರಿಂಗ್ಸ್ ಸಾರೋ, ವೆರಸ್ ಲವ್ ಡಸಂಟ್ ಬ್ರಿಂಗ್ ಸಾರೋ. ಯಾಕೆ ಅಲ್ಲಿ ತ್ಯಾಗ, ಅವರು ಚೆನ್ನಾಗಿದ್ದರೆ ಸಾಕು, ನಂದು ಏನೋ ಇದಲ್ಲ ಅಂತ ಆ ಭಾವನೆಯಲ್ಲಿ ನಾವು ಎಲ್ಲವನ್ನ ಮಾಡ್ತಾ ಇರ್ತೀವಿ. ಮೋಹ ಬಿಟ್ಟಿರೋಕ್ಕಾಗದೇ ಇರುವಂಥದ್ದು, ಮೋಹ, ಭಯ ಮತ್ತು ಸಿಟ್ಟು. ಭಯ, ನಮಗೆಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ ಜೀವನದಲ್ಲಿ. ಅತ್ಯಂತ ಭಯ ಆಗುವಂಥ ಒಂದು ಸಂದರ್ಭ ಅಂದರೆ ಸಾವಂತೆ. ಎಲ್ಲರಿಗೂ ಸಾವಿನ ಭಯ ಇರುತ್ತೆ. ಸಾವಿನ ಭಯ ಇರಲ್ಲ, ಆದರೆ ಆ ಸಾವು ಹೇಗೆ ಬರುತ್ತೆ ಅನ್ನೋದ್ರ ಭಯ ಇರುತ್ತೆ, ಹೇಗಾಗುತ್ತೆ ಅನ್ನೋದು. ಇನ್ನು ಎರಡನೇ ಭಯ ಏನು ಗೊತ್ತಾ, ಮೊದಲನೇ ದೊಡ್ಡ ಭಯ ಅಂದರೆ ಸಾವಂತೆ. ಎರಡನೇ ದೊಡ್ಡ ಭಯ ಅಂದರೆ ನನಗೂ ಗೊತ್ತಿರಲಿಲ್ಲ, ನಾನು ಯಾವುದೋ ಒಂದು ಟಾಕಲ್ಲಿ ಕೇಳಿದಾಗ ಆ ಸ್ವಾಮೀಜಿಯವರು ಹೇಳ್ತಾಯಿದ್ರು, ಎರಡನೇ ದೊಡ್ಡ ಭಯ ಯಾವ್ದು ಗೊತ್ತಾ ಅಂತ. ಇಲ್ಲ, ಅನಾಲಿಸಿಸ್ ಹೇಳುತ್ತಂತೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತನಾಡೋದಂತೆ, ಸ್ಟೇಜ್ ಫಿಯರ್ ಅಂತೆ. ಮೊದಲನೇದು ಇದಾದರೆ ಎರಡನೇದು ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ ಅವರು. ಅವನಿಗೆ ಭಯ ಇರೋದಿಲ್ಲ. ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುತ್ತಾನೋ, ಸಿಟ್ಟು, ಇದು ಸಿಟ್ಟು ಅನ್ನೋದು ನಾವು ಸಿಟ್ಟು ಮಾಡ್ಕೊಳ್ಳೇಬಾರ್ದ. ಸಿಟ್ಟು ನಾವು ಮಾಡ್ಕೊಳ್ತೀವೋ ಬಿಡ್ತೀವೋ ಅದು ಬರುತ್ತೆ, ಸಿಟ್ಟು ಬರುತ್ತೆ. ಆದರೆ ಅದನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಂತೆ. ಸಿಟ್ಟು ಬಂತು, ತಟ್ಟೆ ಲೋಟ ಎಲ್ಲ ಬಿಸಾಕಿ ಎಲ್ಲ ಒಡೆದು ಹಾಕಿ ಆ ಥರ ಮಾಡ್ಬೋದು. ಇಲ್ಲ, ಸಿಟ್ಟು ಬಂದಿದೆ ನನಗೆ, ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ, ಮನಸ್ಸಲ್ಲೇ ಬೈಕೊಳ್ತೀನಿ, ಇಲ್ಲ ನನ್ನ ಮೇಲೆ ನಾನೇ, ಎಲ್ಲ ಥರದಲ್ಲೂ ಆಗೋಗುತ್ತೆ. ಸಿಟ್ಟಿನಿಂದ ಮುಕ್ತರಾಗೋದು ಅಂತ ಅಂದರೆ ಏನು? ಸಿಟ್ಟು ಬರಲೇಬಾರ್ದ, ಮನುಷ್ಯರು ನಾವು ಸಿಟ್ಟು ಬರುತ್ತೆ. ಆದರೆ ಆ ಸಿಟ್ಟಿನ ಕೈಯಲ್ಲಿ ನಾವು ಸಿಕ್ಕಾಕೊಳ್ಳದೆ ಸಿಟ್ಟನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಂತೆ. ಸ್ವಾಮೀಜಿಯವರು, ಗುರುದೇವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಸಿಟ್ಟನ್ನು ಒಂದು ವೆಪನ್ನಾಗಿ ಉಪಯೋಗಿಸ್ಕೊ, ಅದು ನಿನ್ನ ಜಾಬಲ್ಲಿ ಇರಲಿ, ಬೇಕಾದಾಗ ನೀನೇ ಅದನ್ನು ಸಿಟ್ಟು ಅಂತ ತೋರಿಸ್ಕೊಳ್ಳೋದಕ್ಕೆ ಸಿಟ್ಟು ಮಾಡ್ಕೊ, ಮತ್ತು ಅದನ್ನು ನೀನೇ ಜಾಬಲ್ಲಿ ಇಟ್ಕೊ. ಅದು ತಾನಾಗೆ ಹೊರಗಡೆ ಬರ್ತಾ ಇದ್ದರೆ ಅದು ಸಿಟ್ಟಿನ ಕೈಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ. ಆ ಸಿಟ್ಟಿನಿಂದ ಕೂಡ ಅವನು ಮುಕ್ತನಾಗಿರ್ತಾನಂತೆ. ಇವೆಲ್ಲ ಸುಂದರವಾದ ಎಕ್ಸಸೈಸ್, ನಾವು ಇದನ್ನು ಪ್ರಯತ್ನ ಪಟ್ಟು ನೋಡಬೇಕು, ಮಾಡಿ ಮನಸ್ಸನ್ನು ಗಮನಿಸ್ತಾ ಇದ್ದರೆ ಇದೆಲ್ಲವೂ ತಾನಿಂದ ತಾನಾಗೆ ಗೊತ್ತಾಗ್ತಾ ಹೋಗುತ್ತೆ. ಕೋಪ ಬರಬೇಕು, ಸಿಟ್ಟಿರಬೇಕು. ಆ ಸಿಟ್ಟನ್ನೋದು ಒಂದು ಆಯುಧವಾಗಿ ನಾನು ಉಪಯೋಗಿಸ್ಕೊಳ್ಬೇಕೇ ಹೊರತು ಅದರ ಕೈಯಲ್ಲಿ ನಾನು ಸಿಕ್ಕಾಕೋಬಾರ್ದು ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞನಾಗಿರೋವನಿಗೆ ಈ ಲಕ್ಷಣಗಳಿರುತ್ತಂತೆ. ನೋಡಿ, ಅವನು ನಾವು ಅವ್ರನ್ನ ನೋಡಿ ಏನಪ್ಪ ಏನಕ್ಕೂ ವಿಚಲಿತನಾಗೋದೇ ಇಲ್ಲ, ಇಷ್ಟೊಂದೆಲ್ಲ ಇದಾಗಿದೆ ಮನೇಲಿ, ಕಲ್ಲು ಬಂಡೆ ಇದ್ದಂಗಿದ್ದಾನೆ. ಅಲ್ಲ, ವಿಪತ್ತಿನಲ್ಲೂ
ವಿಚಲಿತನಾಗದೇ ಇರ್ತಾನೆ ಅವನು. ಸುಖಕ್ಕಾಗಿ ಹಂಬಲಿಸೋದಿಲ್ಲ. ಈಗ ರಮಣ ಮಹರ್ಷಿಗಳಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಅವರೆಲ್ಲ ಬಹಳ ಸಂತೋಷವಾಗಿ ಆತ್ಮನಲ್ಲಿ ನಿಂತವ್ರು. ಅವರೆಲ್ಲ ಸುಖ ಬೇಕು ಅಂತ ಎಲ್ಲೂ ಬಯಸಿದವರಲ್ಲ ಅಲ್ವಾ? ಅಥವಾ ನಾವು ಸುಖವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೂ ಎಲ್ಲೂ ಹೋಗಲಿಲ್ಲ. ಸುಖಕ್ಕಾಗಿ ಹಂಬಲಿಸಿದವರಲ್ಲ. ಮೋಹ, ಭಯ ಮತ್ತು ಸಿಟ್ಟು, ಇದು ಮೂರರಿಂದಲೂ ಯಾರು ಮುಕ್ತನಾಗಿರ್ತಾನೋ ಅಂತಹ ಮುನಿಯು ಸ್ಥಿತಪ್ರಜ್ಞನು. ಅದಕ್ಕೆ ಇದನ್ನು ಚಂದದಲ್ಲಿ ನಮಗೆ ನಾವೇ ನೋಡಿ, ಎಲ್ಲ ವೇದಾಂತ ಓದೋದು ಅಷ್ಟೇ, ಅದು ನಮಗೆ ನಾವು ಅಪ್ಲೈ ಮಾಡಿಕೊಂಡ್ರಷ್ಟೇ ಅದರಿಂದ ಉಪಯೋಗ ಆಗೋದು. ಸುಮ್ಮನೆ ಓದ್ಬಿಟ್ಟು ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಯಾರು ಸ್ಥಿತಪ್ರಜ್ಞ, ಯಾರು ವಿಚಲಿತ ಆಗೋದಿಲ್ವೋ, ಯಾರು ಸುಖಕ್ಕಾಗಿ ಹಂಬಲಿಸೋದಿಲ್ವೋ, ಮೋಹ ಭಯ ಸಿಟ್ಟು ಇರೋದಿಲ್ವೋ, ಅವನು ಸ್ಥಿತಪ್ರಜ್ಞ. ಇದು ಡೆಫಿನೇಷನ್ ಅಲ್ಲ, ನನಗೆ ನಾನು ಅಪ್ಲೈ ಮಾಡ್ಕೊಳ್ಬೇಕು. ವಿಪತ್ತಿನಲ್ಲಿ ನಾನು ವಿಚಲಿತನಾಗದೆ ಇರಲಿಕ್ಕಾಗ್ತಾ ಇದೆಯಾ? ನನಗೆ ಮೋಹ ಇಲ್ವಾ? ನನಗೆ ಭಯ ಇಲ್ವಾ? ಸಿಟ್ಟಿಲ್ವಾ? ಇದನ್ನೆಲ್ಲ ನನಗೆ ನಾನೇ ಒಂದು ಸಲ ಕೇಳ್ಕೊಂಡು ನೋಡ್ಕೊಳ್ಬೇಕು. ಆಗ ಅದು ಯಾವುದಾದ್ರಲ್ಲ ಇಲ್ಲ ಅಂದರೆ ನಾನು ಅದನ್ನು ಉತ್ತಮಗೊಳಿಸ್ಕೊಳ್ಬೇಕು. ಈಗ ನಾನು ಸ್ಥಿತಪ್ರಜ್ಞ, ಯಾಕೆ ಅವ್ರ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಯಾಕೆ ಹೇಳ್ತಿದ್ದೀನಿ? ನಾನು ಕೂಡ ಹಾಗಾಗಬೇಕು ಅಂತ ತಾನೆ ಅಲ್ವಾ? ಆದ್ದರಿಂದ ಇದನ್ನು ನಮಗೆ ನಾವು ಯಾವಾಗ ಅಪ್ಲೈ ಮಾಡ್ಕೊಳ್ತೀವೋ ಆವಾಗಷ್ಟೇ ಅದು ಉಪಯೋಗಕ್ಕೆ ಬರುತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಯಾವಾಗಲೂ. ಮುಂದುವರೆಸ್ತಾ, ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಗುಣಗಳಿದೆ, ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಸ್ಸರ್ವತ್ರಾನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಾರು ವಿಷಯಗಳಲ್ಲಿ ಮೋಹಗೊಳ್ಳದೆ ಇರುತ್ತಾನೋ, ಒಳ್ಳೆಯದಾಗಲಿ ಕೆಡುಕಾಗಲಿ ಆದಾಗ ಯಾರು ಆನಂದವನ್ನಾಗಲಿ ದ್ವೇಷವನ್ನಾಗಲಿ ವ್ಯಕ್ತಪಡಿಸುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಎಷ್ಟು ಸುಂದರವಾಗಿದೆ ನೋಡಿ. ಯಾವ ವಿಷಯದಲ್ಲೂ ಅವನಿಗೆ ಮೋಹ ಇಲ್ಲ. ಮೋಹ ಇಲ್ಲ ಅಂದ್ರೇನು? ಹೀಗೆ ಆಗಬೇಕಿತ್ತು ಅಂತ ನಮಗೆ ಮನಸ್ಸಲ್ಲಿ ಇರುತ್ತೆ ಏನೋ ವಿಚಾರಗಳು, ಆದರೆ ಅದು ಆಗಲ್ಲ. ಭಗವಂತನ ಇಚ್ಛೆ ಅದು, ಹಾಗಾಗಲ್ಲ. ಹಾಗಾಗದೇ ಇದ್ದಾಗ ಅದು ಆದರೂ ಒಳ್ಳೆಯದೇ, ಆಗದೇ ಇದ್ದರೂ ಒಳ್ಳೆಯದೇ ಅಂತ ಯಾರು ತಗೊಳಕ್ಕಾಗತ್ತೋ ಅವನು ಸ್ಥಿತಪ್ರಜ್ಞ. ಹಾಗಾದಾಗ ಅವನು ಆನಂದವನ್ನಾಗಲಿ ದ್ವೇಷವನ್ನಾಗಲಿ ವ್ಯಕ್ತಪಡಿಸೋದಿಲ್ಲ. ಅರೆ ವಾ, ನೋಡ್ದ, ನಾನು ಹೇಳ್ದಂಗೆ ಆಯಿತು. ಇಲ್ಲ, ನಾ ಹೇಳಲಿಲ್ವಾ ಹಾಗಾಗೋದಿಲ್ಲ ಅಂತ, ಅಂದರೆ ತಾನು ಮಾಡಿದೆ ಅಂತ ಆನಂದ ಪಡೋನು, ತಾನು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ದ್ವೇಷ ವ್ಯಕ್ತಪಡಿಸೋನು, ಅವನು ಸ್ಥಿತಪ್ರಜ್ಞೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ವಿಷಯಗಳಲ್ಲಿ ಮೋಹಗೊಳ್ಳದೆ, ಭಗವಂತ ಎಲ್ಲ ಬರೆದಿಟ್ಟಿದ್ದಾನೆ, ಅದು ತಾನೇ ನಡೀತಾ ಹೋಗ್ತಾ ಇದೆ. ನಾವು ಕೈ ಅದರಲ್ಲಿ ಎಷ್ಟು ಹಾಕಿದ್ರು ಹಾಕದೇ ಇದ್ರು ಅದು ಏನಾಗಬೇಕು ಅದೇ ಆಗೋದು. ಇಷ್ಟು ವರ್ಷದ ಅನುಭವ ಎಲ್ಲರಿಗೂ ಆಗಿರಬೇಕದು. ನಾವು ಬೇಕಾದಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೀವಿ, ಗಾಳಿ ಗುದ್ದಾಡಿ ಮೈಕೈ ನೋಯಿಸ್ಕೊಂಡು ಹಾಗಂತ ಪ್ರಯತ್ನನೇ ಮಾಡಬಾರ್ದಾ? ಮಾಡಬೇಕು. ಸ್ವಪ್ರಯತ್ನ. ಒಂದು ಪಕ್ಷ ನಾನು ಪ್ರಯತ್ನ ಪಟ್ಟಿದ್ದೇ ಭಗವಂತನ ಇಚ್ಛೆ ಆಗಿದ್ದರೆ ಅಲ್ಲಿ ನನಗೆ ಫಲ ಸಿಗತ್ತೆ, ಏಕೆ ಅವನ ಕೃಪೆ ಕೂಡ ಇರುತ್ತೆ. ಒಂದು ಪಕ್ಷ ಆಗಲಿಲ್ಲ, ಅವನದ್ದೇನೋ ಬೇರೆ ವಿಚಾರ ಇದೆ. ನಾ ಯಾವಾಗಲೂ ಹೇಳ್ತೀನಿ, ಭಗವಂತ ಏನು ಮಾಡ್ತಾನೆ ಯಾರಿಗೂ ಅದು ಕೆಟ್ಟದಾಗಲಿ ಅಂತ ಮಾಡಿರೋದಿಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು. ಅವನು ಸಮಷ್ಟಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾನೆ. ಬರೀ ನಾವು ಇಷ್ಟನ್ನೇ ನೋಡ್ಕೊಳ್ತೀವಲ್ವಾ, ಅದನ್ನು ನೋಡ್ಕೊಂಡು ಮಾಡಿದಾಗ ಎಲ್ರಿಗೂ ಒಳ್ಳೆಯದೇ ಆಗಬೇಕು ಅನ್ನೋ ಥರದಲ್ಲೇ ಮಾಡಿರ್ತಾನೆ ಅವನು ಅಂತ. ಒಳ್ಳೆಯದಾಗಲಿ ಕೆಡುಕಾಗಲಿ ಆದಾಗ ಯಾರು ಆನಂದವನ್ನಾಗಲಿ ದ್ವೇಷವನ್ನಾಗಲಿ ವ್ಯಕ್ತಪಡಿಸುವುದಿಲ್ಲವೋ ಅವರು ಸ್ಥಿತಪ್ರಜ್ಞ ಅಂದರೆ ಹಾಗೆ. ಆನಂದ ಆದರೂ ಸಮಾಧಾನ ಹಾಗೆ ಇರ್ತಾರೆ, ಎಲ್ಲಿಗೂ ದ್ವೇಷವನ್ನು ಅವರು ವ್ಯಕ್ತಪಡಿಸೋದಿಲ್ಲ. ಅವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಅಂತಹ ವ್ಯಕ್ತಿ ಸ್ಥಿರವಾಗಿದ್ದಾನೆ. ಎಷ್ಟು ಸುಂದರವಾದ ಮಾತುಗಳು ನೋಡಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ
ಆದಾಗ ನಾವು ಹೇಗೆ ಅದನ್ನು ಒಪ್ಕೊಳ್ಳೋದು ಅಂತ ಹೇಳಿದಾಗ ನಮಗೆಲ್ಲ ಉದಾಹರಣೆ ಹೇಳ್ತಾ ಇದ್ರಲ್ವ. ಅಬ್ದುಲ್ ಕಲಾಂ ಅವರು ಕೂಡ ಅವ್ರಿಗೆ ಪೈಲಟ್ ಆಗಬೇಕು ಅಂತ ಆಸೆ ಇತ್ತಂತೆ. ಅವರು ಪೈಲಟ್ ಆಗಲಿಲ್ಲ. ಹಾಗಾಗಿ ಅವ್ರಿಗೆ ಎಷ್ಟು ವೈರಾಗ್ಯ ಬಂದ್ಬಿಡ್ತು ಅಂದರೆ ಹಿಮಾಲಯಕ್ಕೆಲ್ಲ ಹೊಟ್ಟೋದ್ರಂತೆ. ಆಗ ಯಾರೋ ಸ್ವಾಮೀಜಿಯವ್ರು ಹೇಳಿದ್ರಂತೆ ಅವ್ರಿಗೆ, ಇಲ್ಲ ಇಲ್ಲ, ಇದಕ್ಕಿಂತ ಹೆಚ್ಚಿನದೇನೋ ನಿನಗೆ ಕಾದಿದೆ, ಆದ್ದರಿಂದ ನೀನು ಪೈಲಟ್ ಆಗಲಿಲ್ಲ, ಹೋಗು ಅಂತ. ನೋಡಿ ಆಮೇಲೆ ಹಿ ಬಿಕೇಮ್ ದಿ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್ ಅಲ್ವಾ. ಏನೋ ಕಾದಿರುತ್ತೆ, ಆದ್ದರಿಂದ ನಮಗದು ಕೊಟ್ಟಿರೋದಿಲ್ಲ ಅವನು ಅಂತ. ಈ ಥರ ಸುಮಾರು ಉದಾಹರಣೆಗಳು ಹೇಳ್ತಾ ಇರ್ತಾರೆ. ಹಾಗಾಗಿ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅವನು ಕೊಡೋದೆಲ್ಲ ಅವನ ಪ್ರಸಾದ ಅಂತ ತಗೊಳ್ತಾ ಇರ್ತಾನೆ. ಅಂತಹ ವ್ಯಕ್ತಿ ಸ್ಥಿತಪ್ರಜ್ಞ. ಮುಂದುವರಿಸ್ತಾ ಇನ್ನು ಹೇಗಿರ್ತಾನವನು, ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹೇಗೆ ಆಮೆಯು ಎಲ್ಲ ಕಡೆಯಿಂದಲೂ ತನ್ನ ಅವಯವಗಳನ್ನು ಒಳಕ್ಕೆಳೆದುಕೊಂಡು ಬದುಕುತ್ತಿದೆಯೋ, ಹಾಗೆಯೇ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಹಿಂತೆಗೆದುಕೊಂಡು ಜೀವಿಸುತ್ತಾನೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಆಮೇಲೆ ಎಲ್ಲರೂ ನೋಡಿರ್ತೀರ, ದೇವಸ್ಥಾನದಲ್ಲಿ ಒಳಗಡೆ ಹೋಗುವಾಗ ಒಂದು ಆಮೆ ಇರುತ್ತೆ, ನೋಡಿರ್ಬೇಕು ನೀವು. ಆ ಬಾಗಿಲ ಹತ್ರನೇ ಇರುತ್ತೆ. ಈ ಆಮೆ ಏನು ಮಾಡುತ್ತಂತೆ, ಅದಕ್ಕೆ ಡೇಂಜರ್ ಯಾವಾಗ ಅದಕ್ಕೆ ತೊಂದರೆ ಇದೆ ಅಂತ ಗೊತ್ತಾಗುತ್ತೋ, ಅದು ತನ್ನ 2 ಕಾಲು ಮತ್ತು ತಲೆ ಬಾಲ ಎಲ್ಲ ಒಳಗೆ ಎಳ್ಕೊಂಡ್ಬಿಡುತ್ತಂತೆ. ಅದು ಮೇಲ್ಗಡೆ ಆ ಶೆಲ್ ಇರುತ್ತಲ್ವ, ಅದು ತುಂಬ ಗಟ್ಟಿ ಇರುತ್ತೆ, ಅದನ್ನ ಯಾರು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇದೆಲ್ಲ ಒಳಗಡೆ ಎಳ್ಕೊಂಡ್ಬಿಡುತ್ತಂತೆ. ಹಾಗೆ ನೋಡಿ, ತನ್ನ ಅವಯವಗಳನ್ನು ಒಳಕ್ಕೆಳೆದುಕೊಂಡು ಬದುಕುತ್ತಿದೆಯೋ ಹಾಗೆಯೇ ಯಾರು ಇಂದ್ರಿಯ ವಿಷಯಗಳಿಂದ, ಪಂಚೇಂದ್ರಿಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಂಚೇಂದ್ರಿಯ ಅಲ್ವಾ, ಈ ಪಂಚೇಂದ್ರಿಯಗಳು ಇಂದ್ರಿಯಗಳನ್ನೆಲ್ಲ ಹಿಂದಕ್ಕೆ ಎಳೆದುಕೊಂಡು, ಅಂದರೆ ಈ ಆಸೆ ಅನ್ನೋದು ಹುಟ್ಟೋದೇ ನಾವು ಹೊರಗಡೆ ಏನನ್ನಾದರೂ ನೋಡಿದಾಗ. ಈಗ ನಾನು ನೋಡದೇ ಇರೋ ವಸ್ತುವಿನ ಬಗ್ಗೆ ನನಗೆ ಆಸೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಏನೋ ಒಂದು ಸುಂದರವಾದ ನೆಕ್ಲೆಸ್ ನೋಡ್ತೀನಿ, ಸುಂದರವಾದ ಸೀರೆ ನೋಡ್ತೀನಿ, ಅದು ನನಗೆ ಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನಾನು ಅದು ನೋಡಲೇ ಇಲ್ಲ, ನನಗೆ ಆಸೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದು ತಿಂಡಿ ಅದನ್ನು ತಿಂದಿರ್ತೀನಿ ಒಂದ್ಸಲ, ಆವಾಗ ಅದ್ರ ಬಗ್ಗೆ ಆಸೆ ಹುಟ್ಟುತ್ತೆ. ಅದು ನಾನು ತಿನ್ನಲೇ ಇಲ್ಲ, ಟೇಸ್ಟೇ ಮಾಡಲಿಲ್ಲ ಅಂದರೆ ನನಗೆ ಅದ್ರ ಬಗ್ಗೆ ಆಸೆ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗೆ ಈ ಅದಕ್ಕೋಸ್ಕರನೇ ಹೆಚ್ಚೆಚ್ಚು ನಮಗೆ ಬೇಕಾಗಿಲ್ಲದೆ ಇರೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ನೋಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಇರೋಣ ಅಂತ ಹೇಳ್ತಾರೆ. ಈ ಸ್ಥಿತಪ್ರಜ್ಞ ಏನು ಮಾಡ್ತಾನೆ, ಅನಾವಶ್ಯಕವಾಗಿ ಎಲ್ಲೆಲ್ಲಿ ಈ ಇಂದ್ರಿಯಗಳನ್ನು ಬಳಸಬೇಕಾಗಿಲ್ವೋ ಅದನ್ನೆಲ್ಲ ಒಳಗಿಟ್ಕೊಂಡಿರ್ತಾನಂತೆ. ನೋಡೋದು ಪಂಚೇಂದ್ರಿಯಗಳಲ್ಲಿ ಕಣ್ಣು ಅಲ್ವಾ, ಶಬ್ದದಿಂದ ತಗೊಳ್ಳೋಣ, ಕೇಳಿಸ್ಕೊಳ್ಳೋದು ಬೇಕೋ ಬೇಡವೋ ಎಲ್ಲವೂ ಕಿವಿ ಮೇಲೆ ಬೀಳ್ತಾನೇ ಇರುತ್ತೆ. ಆದರೆ ನಾನು ಅದನ್ನು ಕೇಳಿಸ್ಕೊಳ್ದೇ ಇರೋದು ಅಂದರೆ ಜಾಣಕ್ಕೆ ಉಡು ಅಂತ ಹೇಳ್ತಾರೆ. ಕೇಳಿಸ್ಕೊಂಡ್ರು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಲ್ಲ ಅಂದರೆ ಕಿವಿ ಮೇಲೆ ಬಿದ್ದು ಹಾಗೆ ಹೊರಟೋಗುತ್ತೆ. ಸ್ವಾಮೀಜಿಯವ್ರು ಹೇಳ್ತಾರೆ, ಹೇಗೆ ನಾನು ಪ್ರವಚನ ಕೇಳ್ತಿರಲ್ಲ ಹಾಗೆ ಬೇರೆನೂ ಎಲ್ಲ ಕೇಳಿಸ್ಕೊಳ್ಳಿ ಅಂತ. ಯಾಕೆ ಯಾವುದು ತಲೆ ಒಳಗೆ ನಿಲ್ಲೋದಿಲ್ವಂತ ನಮಗೆ ಈ ವಿಚಾರಗಳೆಲ್ಲ. ಕಿವಿ ಏನು ಬೇಕೋ ಅಷ್ಟನ್ನೇ ಕೇಳಿಸ್ಕೊಳ್ಳೋದು, ಬೇಡವಾದ್ದು ನಾವು ಜಾಣಕ್ಕೆ ಉಡು ಬಿಟ್ಬಿಡ್ಬೇಕು. ಸ್ಪರ್ಶ, ಮುಟ್ಟೋದು, ಯಾವುದು ಚೆನ್ನಾಗಿದೆ ಏನಿದೆ ಅದು ಕೂಡ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡೋಣ, ಹೆಚ್ಚು ಬೇಡ. ರೂಪ, ನೋಡುವಂಥದ್ದು, ಎಲ್ಲನೂ ನೋಡಬೇಕು ಪ್ರಪಂಚದಲ್ಲಿ, ಎಲ್ಲೆಲ್ಲಿಗೋ ಹೋಗ್ಬೇಕು ನಾನು, ಇನ್ನೇನು ನೋಡದೆ. ಎಷ್ಟು ನೋಡಿದ್ರು ಎಷ್ಟು ಕೇಳಿದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ರೆ ಸಾಕು. ಕೆಲವ್ರಿಗೆಲ್ಲ ಇನ್ನೂ ಏನೇನೋ ನೋಡಬೇಕು, ಪ್ರಪಂಚ ಸುತ್ತಬೇಕು, ನೋಡಬೇಕು ಅಂತೆಲ್ಲ ಇರುತ್ತೆ. ಹೇಳ್ತಾರೆ ಕೂಡ,
ಏನಂತ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಆದರೆ ಕೈಕಾಲು ಗಟ್ಟಿ ಇರುವಾಗ ಸುತ್ತಿದ್ರೆ ಸರಿ, ಕೈಕಾಲು ಗಟ್ಟಿ ಇಲ್ಲದೆ ಇರುವಾಗಲೂ ಹೋಗಬೇಕು ಅನ್ನೋ ಅಂಥದ್ದು ಏನಿಲ್ಲ ಅಲ್ವಾ. ನಮಗೆ ನಾವೇ ಕಡಿವಾಣ ಹಾಕ್ಕೋಬೋದು. ಇಷ್ಟು ಸಾಕು ನಾನು ನೋಡಿರೋದು, ಇನ್ನೂ ಏನಿದೆ ನೋಡುವಂಥದ್ದು ಅಲ್ವಾ ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಇದು ತಿನ್ನಬೇಕು, ಅದು ತಿನ್ನಬೇಕು. ದಿನಕ್ಕೂ ಒಂದೊಂದು ಹೋಟ್ಲ್ ಓಪನ್ ಆಗ್ತಾ ಇರುತ್ತೆ ಬೆಂಗಳೂರಲ್ಲಂತೂ. ಅಲ್ಲಿ ಅದು ಚೆನ್ನಾಗಿದೆ, ಇಲ್ಲಿ ಇದು ಚೆನ್ನಾಗಿದೆ, ಏನು ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಈಗಂತೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಹೊಸ ಹೊಸ ಹೋಟೆಲ್ಗಳು, ಹೊಸ ಹೊಸ ಸಾರಿ ಸೇಲ್ಗಳು, ಅದು ಶುರು ಆಗಿಬಿಟ್ರೆ ಮುಗಿಯೋದೇ ಇಲ್ಲ. ಅಷ್ಟೆಲ್ಲ ಇದೆ. ಆದರೆ ಸ್ಥಿತಪ್ರಜ್ಞೆಗೆ ಅನಿಸುತ್ತೆ ಐ ಆಮ್ ಡನ್, ಸಾಕು. ಅಂದರೆ ತನಗೆ ತಾನೇ ಗೆರೆ ಎಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅವನಿಗೆ ಅಂತ. ಹಾಗಂತ ಎಲ್ಲ ಬಿಡಬೇಕು ಅಂತಿಲ್ಲ. ನನಗೆ ನಾನೊಂದು ಲಿಮಿಟೇಷನ್ ಹಾಕ್ಕೊಳ್ಬೇಕು, ಸಾಕು ನನಗಿದು, ಐ ಆಮ್ ಡನ್ ವಿತ್ ದಿಸ್ ಅಂತ. ಹಾಗೆ ಪಂಚೇಂದ್ರಿಯಗಳನ್ನು ಅವನೇನು ಮಾಡ್ತಾನೆ, ಹಿಂತೆಗೆದು, ಪಂಚೇಂದ್ರಿಯಗಳನ್ನು ಹಿಂತೆಗೆದು ಅಂದರೆ ಆ ಶೆಲ್ಲಲ್ಲಿ ಇಟ್ಕೊಂಡು ಬಿಡ್ತಾನೆ. ಆಮೆ ಹೇಗೆ ಎಲ್ಲವನ್ನು ಒಳಗಡೆ ಎಳ್ಕೊಳುತ್ತೋ ಆ ರೀತಿಯಾಗಿ ಅದನ್ನು ಒಳಗಡೆ ಎಳ್ಕೊಳ್ತಾನೆ. ಅಂಥವನು ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ತಾನೆ ಅಂತ. ಈಗ ಈ ದೇವಸ್ಥಾನದಲ್ಲಿ ಕೂಡ ಆಮೆ ಇರೋದಕ್ಕೆ ಆ ಪಂಚೇಂದ್ರಿಯಗಳನ್ನೆಲ್ಲ ಒಳಗೆ ಎಳ್ಕೊಂಡು, ಅದು ದೇವಸ್ಥಾನಕ್ಕೆ ಹೋದಾಗ ಏನೇನೋ ನೋಡ್ಬೋದಲ್ವ. ಅಲ್ಲಿ ಸಾಕಷ್ಟು ಜನ ಇರ್ತಾರಲ್ಲ, ಅವ್ರ ಸೀರೆ ನೋಡ್ಬೋದು, ಅವ್ರ ಒಡವೆ ನೋಡ್ಬೋದು, ಅವ್ರ ಮಾತು ಕೇಳ್ಬೋದು, ಏನೇನೋ ಇರುತ್ತೆ. ಆದರೆ ಅಲ್ಲಿ ಹೋಗುವಾಗ ಆಮೆ ಇಡೋದು ಅದಕ್ಕೆ ಅಂತೆ. ಆ ಪಂಚೇಂದ್ರಿಯಗಳನ್ನು ಒಳಗಡೆ ಎಳ್ಕೊಂಡು ನಾನು ಮತ್ತು ಪರಮಾತ್ಮ ಮಾತ್ರ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆ ಭಗವಂತನನ್ನು ನೋಡ್ಲಿಕ್ಕಷ್ಟೇ, ಬೇರೆ ಯಾವುದು ನನಗೆ ನೋಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ನೆನಪಿಸ್ಲಿಕ್ಕೆ ಆಮೆಯನ್ನು ಇಡ್ತಾರೆ ಅಂತ ಹೇಳ್ತಾರೆ. ಯಾರು ಆ ರೀತಿಯಲ್ಲಿ ಬದುಕ್ತಾ ಇರ್ತಾನೋ, ಅಂದರೆ ಪಂಚೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತಾನೋ, ಅವನ ಪ್ರಜ್ಞೆ ಸ್ಥಿರವಾಗಿರುತ್ತೆ ಅಲ್ವಾ. ಯಾಕೆ, ಕಣ್ಣೇನೇನೋ ನೋಡಬೇಕು ಅಂದರೆ ಅವನೇನು ಬಿಡೋದಿಲ್ಲ, ಸಾಕು ನೀನು ನೋಡಿದ್ದು ಅಂತಾನೆ. ಕಿವಿ ಏನೇನೋ ಕೇಳಬೇಕು ಅಂದರೆ ಏನು ಬೇಕಿಲ್ಲ, ಸಾಕು ಅಂತಾನೆ ಅಲ್ವಾ. ಸೊ ಎಲ್ಲವೂ ಅವನ ಹಿಡಿತದಲ್ಲಿರೋದ್ರಿಂದ ಅವನ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಮುಂದುವರಿಸ್ತಾ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಿರಾಹಾರನಾದ ವ್ಯಕ್ತಿಯ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮುಖವಾಗಬಹುದು. ಆದರೆ ಇಂದ್ರಿಯಗಳಲ್ಲಿ ರಸ ಬಯಕೆ ಇರುತ್ತದೆ. ಆದರೆ ಪರಮಾತ್ಮ ದರ್ಶನವಾದ ಮೇಲೆ ರಸವೂ ನಾಶವಾಗುತ್ತದೆ. ಸುಂದರವಾದ ಮಾತು ನೋಡಿ. ನಿರಾಹಾರನಾದ ವ್ಯಕ್ತಿಯ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮುಖವಾಗಬಹುದು. ಈಗ ನಾ ಹೇಳಿದೆ, ಪಂಚೇಂದ್ರಿಯಗಳನ್ನು ಅವನು ತನ್ನ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾನೆ ಅಂತ, ಅಂದರೆ ಕಂಟ್ರೋಲಲ್ಲಿ ಇದೆ ಅಂತ. ಅದಕ್ಕೆ ಇಲ್ಲೊಂದು ಉದಾಹರಣೆ ಏನು ಹೇಳ್ತಿದ್ದಾರೆ, ನಿರಾಹಾರನಾದ ವ್ಯಕ್ತಿಯ ಇಂದ್ರಿಯಗಳು ವಿಷಯದಿಂದ ಹಿಮ್ಮುಖವು. ಈಗ ನನಗೇನೋ ತಿನ್ನಬೇಕು ನಾನು ಹೇಳಿದೆ, ಎಲ್ಲೆಲ್ಲೋ ಏನೇನೋ ಹೊಸ ರುಚಿಗಳು ಬರ್ತಾ ಇದೆ. ಮಸಾಲೆ ದೋಸೆ ಅಲ್ಲಿ ಚೆನ್ನಾಗಿರುತ್ತೆ, ಅದಕ್ಕಿಂತ ಇಲ್ಲಿ ಚೆನ್ನಾಗಿರುತ್ತೆ. ರಾಮೇಶ್ವರಂ ಕೆಫೆ, ವಿದ್ಯಾರ್ಥಿ ಭವನ್, ಬೇರೆ ಬೇರೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗಿ ಅಷ್ಟುದ್ದ ಕ್ಯೂ ನಿಂತ್ಕೊಂಡು ತಿನ್ಕೊಂಡು ಬರೋದು ಇರುತ್ತೆ. ಅದೆಲ್ಲ ಯಾಕೆ ಹೋಗಬೇಕು, ಅಷ್ಟೆಲ್ಲ ಏನು ಬೇಕಾಗಿಲ್ಲ ಅಂತ ಬಿಡ್ಬೋದು ಅವನು. ಆ ವ್ಯಕ್ತಿಗೆ ಇಂದ್ರಿಯಗಳಿಂದ ಅವನಂದರೆ ಅವನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ದಟ್, ನನಗೇನು ಬೇಕಾಗಿಲ್ಲ ಅಂತ. ಆದರೆ ಮನಸ್ಸಿನಲ್ಲಿ ಕುಟು ಒಂದು ಸಲ ತಿಂದ್ಬಿಡ್ಬೇಕಾಗಿತ್ತು ಬಯಕೆ ಇರುತ್ತಲ್ವ. ಆ ರಸ ಇದ್ದೇ ಇರುತ್ತಂತೆ ಎಲ್ರಿಗೂ. ಹೌದು, ಡಾಕ್ಟರ್ ಹೇಳಿದ್ದಾರೆ ನಿನಗೆ ಶುಗರ್ ಇದೆ, ನೀನು ಮೈಸೂರು ಪಾಕ್ ತಿನ್ನಬಾರ್ದು, ತಿನ್ನೋದಿಲ್ಲ. ಆದರೆ ಒಳಗಡೆ ಆಸೆ ಇರುತ್ತೆ, ದಟ್ ಇಸ್ ಕಾಲ್ಡ್ ಎಸ್ ರಸ. ಒಳಗಡೆ ಇದೆ, ಅಯ್ಯೋ ಒಂದು ಸಲ ತಿನ್ಬಿಡ್ಬೇಕಾಗಿತ್ತು, ಏನಾಗ್ತಿತ್ತು ಒಂಚೂರು ತಿಂದ್ಬಿಟ್ಟಿದ್ರೆ, ಇನ್ನೊಂದು 4 ರೌಂಡ್ ವಾಕ್ ಹೋಗಿದ್ರೆ ಸಾಕಾಗಿತ್ತು, ಇನ್ನೊಂದು ಚೂರು ಮಾತ್ರೆ ಜಾಸ್ತಿ ತೊಗೊಂಡಿದ್ರೆ ಆಗಿತ್ತು, ತಿಂದ್ಬಿಡ್ಬೇಕು. ಆ ರಸ ಇರುತ್ತೆ. ಅಂದರೆ ದ್ಯಾಟ್ ವಾಂಟ್ ಈಸ್ ಆಲ್ವೇಸ್ ದೇರ್ ಎಲ್ಲರಿಗೂ. ಫಿಸಿಕಲಿ ನಾವು ಬೇಡ ಅಂತ ಬಿಡ್ಬೋದು, ಆದರೆ ಆ ವಾಂಟ್ ಒಂದು ಇರುತ್ತೆ, ಇಲ್ಲ ನಂಗೆ ಬೇಕಾಗಿತ್ತದು ಅನ್ನೋ ಥರದಲ್ಲಿ. ಅದು ಯಾವಾಗ ಹೋಗುತ್ತೆ ಅಂತಂದರೆ,
ಯಾವಾಗ ಪರಮಾತ್ಮನ ದರ್ಶನ ಆಗುತ್ತೋ ಆ ರಸ ಕೂಡ ನಾಶ ಆಗೋಗುತ್ತಂತೆ. ಸಿ ದಟ್ ವಾಂಟ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಈಗ ನಾವು ಸಾಕಷ್ಟು ಜನ ಇಲ್ಲಿ ವೆಜಿಟೇರಿಯನ್ಸ್ ಅಂದರೆ ಸಸ್ಯಾಹಾರವನ್ನೇ ತಿನ್ಕೊಂಡು ಬಂದಿದ್ರೆ ನಮ್ಗೆ ಯಾವತ್ತೂ ಕೂಡ ನಾನ್ ವೆಜಿಟೇರಿಯನ್ ಟೇಸ್ಟ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ರಸ ಇಲ್ಲ ನಮಗಲ್ಲಿ ಅಲ್ವಾ. ಆದರೆ ಅದನ್ನು ತಿಂತಾ ಇರೋರು ಅದನ್ನು ಬಿಟ್ಟು ವೆಜಿಟೇರಿಯನ್ ಆಗಿದ್ರೆ ಅದೊಂದು ಇರುತ್ತೆ, ಒಂದು ಸಲ ಯಾವಾಗಲಾದರೂ ಟೇಸ್ಟ್ ಮಾಡಬೇಕು ಅಂತ. ಈಗ ಪರಮಾತ್ಮನ ದರ್ಶನ ಆಗಿರೋಂಗೆ ಅಂದರೆ ಆ ರಸ ಸಿಕ್ಕ ಮೇಲೆ ಇದೆಲ್ಲ ಯಾವುದು ಅಲ್ವೇ ಅಲ್ಲ ಅಂತ ಅದ್ರ ಕಡೆ ಗಮನನೇ ಹೋಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇಳ್ತಾರಲ್ವ. ಆ ಭಗವಂತ ಅದು ಸಿಕ್ಕ ಮೇಲೆ ಇದೆಲ್ಲ ಎಂಥ ರಸ, ಆ ರಸ ಕೂಡ ನಾಶ ಆಗೋಗುತ್ತಂತೆ. ಆದರೆ ಶುರು ಮಾಡಬೇಕು. ಎಲ್ಲಿಂದ ಶುರು ಮಾಡೋದು? ನಾನು ಅದನ್ನು ಬಿಡಬೇಕು ಫಸ್ಟು. ಅದು ಬಿಟ್ಟಾಗ ನಾನು ನಂತರ ಈ ರಸವನ್ನು ಕಳ್ಕೊಳ್ಳಿಕ್ಕೆ, ಮೊದಲು ಭಗವಂತನ ದರ್ಶನ ಆಗಲಿ ಆಮೇಲೆ ಅದನ್ನು ಬಿಡ್ತೀನಿ, ಹಾಗೆಲ್ಲ ಆಗೋದಿಲ್ಲ. ಅದು ಬಿಡಬೇಕು, ಭಗವಂತನನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಎರಡೂ ಸೈಮಲ್ಟೇನಿಯಸ್ ಆಗತ್ತೆ. ಹೇಗೆ ಮೆಟ್ಲತ್ತುವಾಗ ಬಲ್ಗಾಲನ್ನು ಮೇಲಿಟ್ಟ ಮೇಲೆ ಎಡಗಾಲು ತೆಗಿಲ್ಲ, ಅಥವಾ ಎಡಗಾಲು ಎತ್ಬಿಟ್ಟು ಬಲ್ಗಾಲು ಇಡ್ಲ, ಹಂಗಾಗಲ್ಲ. ಎರಡೂ ಸೈಮಲ್ಟೇನಿಯಸ್ ಆಗಬೇಕು. ಇಲ್ಲಿ ಇಡಬೇಕು, ಈ ಕಾಲು ಎತ್ತಬೇಕು, ಈ ಕಾಲು ಇಡಬೇಕು, ಈ ಕಾಲು ಎತ್ತಬೇಕು ಅಲ್ವಾ. ಹಾಗೆ ಇಲ್ಲೂ ಕೂಡ ಎರಡೂ ಪ್ರಯತ್ನ ಆಗಬೇಕಂತೆ. ಈ ರಸವರ್ಜಮ್ ಅಂತ ಹೇಳುವಾಗ ನಮಗೆಲ್ಲ ಉದಾಹರಣೆಗೆ ಹೇಳ್ತಾ ಇದ್ವಿ. ಈಗ ನಾವೆಲ್ಲ ಮಕ್ಕಳಾಗಿದ್ದಾಗ ಟ್ರೈಸಿಕಲ್ ಓಡಿಸ್ತಾ ಇದ್ವಿ, ಮೂರ್ಗಾಲಿ ಸೈಕಲ್ಲು. ಸ್ವಲ್ಪ ಬೆಳೆದ ಮೇಲೆ ಬೈಸಿಕಲ್ ಬಂತು, ಎರಡು ಗಾಲಿ ಸೈಕಲ್ಲು. ಆ ಬೈಸಿಕಲ್ ಓಡಿಸೋಕೆ ಶುರು ಮಾಡಿದ್ಮೇಲೆ ನಮಗೆ ಟ್ರೈಸಿಕಲ್ ಮೇಲೆ ಆಸೆ ಉಳಿಲಿಲ್ಲ, ಅಥವಾ ಟ್ರೈಸಿಕಲ್ ಬಂದ ಮೇಲೆ ನಮಗೆ ಟೆಡ್ಡಿ ಬೇರ್ ಮೇಲೆ ಆಸೆ ಉಳಿಲಿಲ್ಲ. ಅಂದರೆ ನಾವು ಬೆಳ್ತಾ ಹೋದಾಗೆ ಅದು ಕೆಳಗಡೆ ತಾನಾಗೆ ಡ್ರಾಪ್ ಆಗ್ತಾ ಹೋಯಿತು. ಹಾಗೆ ಈ ಇದರಲ್ಲೂ ಅಷ್ಟೇ, ಆ ನಿರಾಹಾರದ ವ್ಯಕ್ತಿಗೆ ಮನಸ್ಸಿನೆಲ್ಲ ರಸ ಇರುತ್ತೆ. ಅದು ಯಾವಾಗ ಹೋಗುತ್ತೆ? ಭಗವಂತನ ದರ್ಶನ. ಭಗವಂತನ ದರ್ಶನ ಅಂದರೆ ಆ ಭಗವಂತನ ನಾಮಸ್ಮರಣೆಯಲ್ಲಿ ನಾನು ಒಂದಾಗಿ ಹೋದಾಗ ಇದು ಯಾವುದರ ಗಮನ ಕೂಡ ಇರೋದಿಲ್ಲ. ಅನುಭವ ಬಂದಿರುತ್ತೆ. ನಾವು ಭಗವಂತನ ಪೂಜೆಗೋ ನಾಮಸ್ಮರಣೆಗೋ, ಅವನ ಸಂಕಷ್ಟಿ ಅಂತ ಎಷ್ಟೋ ಜನ ನೀವೆಲ್ಲ ಮಾಡ್ತಿರ್ಬೋದು, ಅದೆಲ್ಲ ಮಾಡುವಾಗ ಹಸಿವಾಗೋದೇ ಇಲ್ವಂತೆ, ಆ ಕಡೆ ಗಮನನೂ ಹೋಗೋದಿಲ್ವಂತೆ. ಯಾಕೆ? ಭಗವಂತನ ರಸ ಸಿಕ್ಕಿರುತ್ತೆ ಅಲ್ಲಿ. ಇಂದ್ರಿಯಗಳಲ್ಲಿ ರಸವಿರುತ್ತದೆ, ಬಯಕೆ ಇರುತ್ತೆ, ಆದರೆ ಅದು ಪರಮಾತ್ಮ ದರ್ಶನ ಆದ ಮೇಲೆ ರಸವು ಕೂಡ ನಾಶ ಆಗತ್ತೆ. ಮುಂದುವರಿಸ್ತಾ, ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೆಯನೇ, ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ದುರ್ದಮ್ಯ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನು ಹೊರಕ್ಕೆ ಹಾರಿಸಿಕೊಂಡು ಹೋಗುತ್ತವೆ. ಸತ್ಯವಾದ ಮಾತು. ವಿವೇಕಿಯಾದ ಪುರುಷ ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸ್ತಿರ್ತಾನೆ ಪಾಪ ಅವನು. ಆದರೆ ಬಲಾತ್ಕಾರವಾಗಿ ಅದು ನೋಡಿ, ನನ್ನಲ್ಲೇ ಒಂದು ಡಿಸ್ಟರ್ಬೆನ್ಸ್ ಉಂಟಾಗ್ಬೋದು, ಇಲ್ಲ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಉಂಟಾಗ್ಬೋದು. ಸಣ್ಣ ವಿಚಾರ, ಹೊರಗಡೆ ಏನು ಹೇಳ್ತಾರೆ, ಈಗ ನಾನು ಹೇಳಿದ್ನಲ್ಲ ಎಷ್ಟೊಂದು ಹೋಟೆಲಲ್ಲಿ ಅಲ್ಲೇನು ಹೋಗಬೇಕು ಅಂತ ನನಗನ್ಸಿಲ್ಲ. ಆದರೆ ನನಗೆ ತುಂಬ ಕ್ಲೋಸ್ ಆಗಿರೋ ಒಬ್ಬರು ಫ್ರೆಂಡು ಅಲ್ಲಿಗೆ ಹೋಗಲೇಬೇಕು ಅಂದ್ಕೊಂಡಿದ್ದಾರೆ. ಅವ್ರು ಬಿಡೋದಿಲ್ಲ, ಕರೀತಾರೆ. ನನಗೋಸ್ಕರಪ್ಪ, ನಿನಗೋಸ್ಕರ ಅಲ್ಲ, ನನಗೋಸ್ಕರಪ್ಪ ಅಲ್ವಾ. ಅಥವಾ ಮನೆಯಲ್ಲೇ ಯಾರೋ ಅಕ್ಕ ತಂಗಿ ಗಂಡ ಮಕ್ಕಳು, ನಮಗೋಸ್ಕರವ, ನಿಮ್ಗಿಷ್ಟ ಎಲ್ಲ ಗೊತ್ತು, ಆದರೆ ಇದೊಂದು ಸಲ ನಮಗೋಸ್ಕರವ, ನಾವು ಕಾಂಪ್ರಮೈಸ್ ಮಾಡ್ಕೋತೀವಿ, ಹೌದಲ್ವಾ. ಮಕ್ಕಳ ಜೊತೆ ಹೋಗ್ಬೇಕಲ್ವಾ, ಮಕ್ಕಳು ಕರೀತಾ ಇದ್ದಾರೆ, ಹೋಗ್ಬೇಕಲ್ವಾ. ಹಾಗೆ ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ದುರ್ದಮ್ಯ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನು ಹೊರಕ್ಕೆ ಕರೆದುಕೊಂಡು ಹೋಗುತ್ತದೆ.
ಆ ಮನಸ್ಸು ಅದು ಅಂದ್ಕೂಡ್ಲೆ ಕರ್ಗೋಗ್ಬಿಡುತ್ತೆ, ಹೌದಲ್ವಾ? ಲೆಟ್ ಮಿ ಗೋ, ಇಟ್ಸ್ ಓಕೆ ಒನ್ಸ್ ಇನ್ ಎ ವೈಲ್, ಯಾವಾಗಲೂ ಅಲ್ವಲ್ಲ. ಇಂದ್ರಿಯ ನಿಗ್ರಹ ಅಷ್ಟು ಸುಲಭ ಅಲ್ಲ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಆ ಇಂದ್ರಿಯಗಳನ್ನ ನಾನು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಕೂಡ ಅದು ಒಳಗಿನಿಂದ ಆ ಮನಸ್ಸು ಯಾವುದೋ ಒಂದು ಇದು ಆಗ್ಬಿಡುತ್ತೆ. ಬೇರೆ ಯಾರೋ ಕರಿಬೇಕು ಅಂತ ಇಲ್ಲ, ನನ್ನ ಮನಸ್ಸೇ ಒಂದ್ಸಲ ಅಂದ್ಕೊಂಡ್ಬಿಡುತ್ತೆ, ಏನು ಪರವಾಗಿಲ್ಲ ಒಂದ್ಸಲ ಅಲ್ವಾ, ಕಮಾನ್ ಲೆಟ್ ಮೀಟ್ ಅಂತ. ಇದೊಂದ್ಸಲ ಅಲ್ವಾ, ಸುಳ್ಳು ಹೇಳಿದ್ರೆ ಏನಾಗುತ್ತೆ? ಯಾವಾಗಲೂ ಹೇಳಿಲ್ಲ ನಾನು, ಒಂದ್ಸಲ ಹೇಳ್ತೀನಿ, ಪರವಾಗಿಲ್ಲ. ಈ ರೀತಿಯಾಗಿ ನಮ್ಮನ್ನು ನಾವೇ ಜಸ್ಟಿಫೈ ಮಾಡಿಕೊಂಡು ನಮ್ಮ ಸಾಧನೆಯನ್ನು ನಾವು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಸ್ಥಿತಪ್ರಜ್ಞನಾದವನು ಅಂತಹ ಕ್ಷಣಗಳಲ್ಲೂ ಕೂಡ ಅವನು ಯಾಮಾರೋದಿಲ್ಲ ಅಂತ ಹೇಳೋದಕ್ಕೆ ಇದೆಲ್ಲ, ಅವನಿಗೂ ಇದೇ ಮನಸ್ಸೇ ಇರೋದು, ಇದೇ ಪ್ರಪಂಚವೇ ಇರೋದು ಹೊರಗಡೆ, ಆದರೂ ಕೂಡ ಅವನು ಸ್ಥಿರವಾಗಿರ್ತಾನೆ. ಆ ಸ್ಥಿರವಾಗಿರೋ ವ್ಯಕ್ತಿಯನ್ನು ಕೂಡ ಇದೆಲ್ಲವೂ ಅಳಗಾಡಿಸ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೊರಗಿನ ಡಿಸ್ಟರ್ಬೆನ್ಸು ಇರುತ್ತೆ, ಒಳಗಿನ ಡಿಸ್ಟರ್ಬೆನ್ಸು ಇರುತ್ತೆ. ಹೊರಗಡೆ ನಮ್ಮನ್ನು ಯಾರೋ ಕರ್ಕೊಂಡು ಹೋಗ್ಲಬೋದು, ಇಲ್ಲ ನನ್ನೊಳಗೆ ಆಸೆ ಇರ್ಬೋದು ಹೋಗಬೇಕು ಅಂತ, ಇದೆಲ್ಲವೂ ನಡೀತಾನೇ ಇರುತ್ತೆ. ಅದರಿಂದ ಹೇಳ್ತಾ ಇದ್ದಾನೆ ಏನಂತೆ, ಹಾರಿಸಿಕೊಂಡು ಹೋಗುತ್ತದೆ ಅಂತೆ, ಮನಸ್ಸನ್ನು ಹೊರಗೆ ಹಾರಿಸ್ಕೊಂಡು ಹೋಗುತ್ತಂತೆ, ಕರ್ಕೊಂಡು ಹೋಗೋದಲ್ಲ, ಹಾರಿಸ್ಕೊಂಡು ಹೋಗ್ಬಿಡುತ್ತೆ ಅಂತ. ಇನ್ನೊಂದು ಶ್ಲೋಕ ನೋಡೋಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹಾಗೆ ಆರಿಸ್ಕೊಂಡು ಹೋಗ್ತಾ ಇದ್ರೂ ಕೂಡ ಅವುಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಯೋಗ ಬಲದಿಂದ ನನ್ನಲ್ಲಿಯೇ ಮನಸ್ಸನ್ನಿಡಬೇಕು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅಂಥವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅವನ ಮನಸ್ಸು ಸ್ಥಿತಪ್ರಜ್ಞ. ಸಣ್ಣ ಸಣ್ಣ ವಿಚಾರಗಳಲ್ಲೇ ಇಂದ್ರಿಯಗಳು, ನೀವು ನೋಡಿರ್ಬೋದು, ಯಾರೋ ಕೂತ್ಕೊಂಡು ಸುಮ್ಮನೆ ಚೇರ್ ಮೇಲೆ ಕೂತಿದ್ರೆ ಕಾಲಾಡಿಸ್ತಾ ಇರ್ತಾರೆ. ಅವ್ರಿಗೆ ಹೇಳಿ ಕಾಲಾಡಿಸ್ಬಾರ್ದು ಅಂತ, ಮಕ್ಕಳು ಕಾಲಾಡಿಸ್ಬೇಡಿ ಅಂತ, 1 ಸೆಕೆಂಡ್ ಅಷ್ಟೇ ಮತ್ತೆ ಕಾಲಾಡಿಸಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಮನಸ್ಸು ಅಲ್ಲಿಲ್ಲ, ಅಲ್ಲಿ ಅವ್ರು ಮನಸ್ಸು ಮಾಡಬೇಕು ಪ್ರತಿಯೊಂದಕ್ಕೂ, ಅದು ಅಭ್ಯಾಸ ಅಷ್ಟೊಂದು ಆಗೋಗ್ಬಿಟ್ಟಿದೆ. ಇದು ಹೇಗೆ ಮಕ್ಕಳಲ್ಲಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಕಾಲಾಡಿಸ್ತಾ ಇದ್ದರೆ ಅವ್ರಿಗೆ ಹೇಳಿದ್ರು ಕೂಡ ನಿಲ್ಸೋಕ್ಕಾಗಲ್ವೋ, ಹಾಗೆ ನಮ್ಮೆಲ್ಲರ ಮನಸ್ಸು ಕೂಡ ಎಷ್ಟು ಸಲ ಹೇಳಿದ್ರು ಕೂಡ ಮತ್ತದೇ ತಪ್ಪು ಮಾಡ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಅವುಗಳನ್ನೆಲ್ಲ ಹಿಡಿತದಲ್ಲಿಟ್ಕೊಂಡು ಯೋಗ ಬಲದಿಂದ ಭಗವಂತನಲ್ಲೇ ಮನಸ್ಸನ್ನೇ ಇಡಬೇಕು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿರುವೋ ಅಂತಹ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಹತೋಟಿಯಲ್ಲಿರೋದು ಅಂದರೆ ನಾ ಹೇಳಿದ್ನಲ್ಲ, ಗುರುದೇವ್ ಹೇಳ್ತಾ ಇದ್ರು, ಕೋಪ ಬರಬಾರ್ದು ಅಂತಲ್ಲ, ಆ ಕೋಪವನ್ನು ನಿನ್ನ ಆಯುಧವಾಗಿ ಉಪಯೋಗಿಸ್ತಾ. ಏನು ಬೇಕು ಏನು ಬೇಡ ಅನ್ನೋದು ನೀನು ನಿರ್ಧಾರ ಮಾಡಬೇಕು. ಅದಕ್ಕೆ ಅಷ್ಟು ಜ್ಞಾನ ನಮಗಿರಬೇಕು. ವಿವೇಕ ವೈರಾಗ್ಯ ಸಂಪತ್ತಿ ಅಂತ ಅದಕ್ಕೆ ನಾವು ಮತ್ತೆ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೀವಿ. ಯೋಗ ಬಲದಿಂದ ಅಂದರೆ ಏನು, ವರ್ಕಿಂಗ್ ಆನ್ ಮೈಂಡ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಈಗ ಯಾವುದೋ ವಿಚಾರದಲ್ಲಿ ನನಗೆ ವೀಕ್ನೆಸ್ ಇದೆ, ಅದು ನಾನು ಮತ್ತೆ ಮತ್ತೆ ನನ್ನ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಳ್ಬೇಕು. ಐ ಶುಡ್ ವರ್ಕ್ ಆನ್ ಮೈಂಡ್. ಆವಾಗ ಅದು ಸತ್ಯ ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ವರ್ಕಿಂಗ್ ಆನ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವಾಗಲೂ ಕೂತ್ಕೊಂಡು ಹೇಳ್ಕೊಳ್ಬೇಕು, ನನ್ನಿಂದ ಇದು ತಪ್ಪಾಗ್ತಾ ಇದೆ, ಇದು ಮಾಡಬಾರ್ದು, ನಾನು ವಿಚಲಿತಳಾಗಬಾರ್ದು, ನಾನು ಸುಳ್ಳು ಹೇಳಬಾರ್ದು, ಅಥವಾ ನಾನು ಕೋಪ ಮಾಡ್ಕೊಳ್ಬಾರ್ದು, ನನ್ನ ಮನಸ್ಸು ಪ್ರಶಾಂತವಾಗೇ ಇಟ್ಕೊಳ್ಬೇಕು ಯಾವಾಗಲೂ. ಆ ಥರ ವರ್ಕ್ ಮಾಡ್ಕೊಳ್ಬೇಕು ನಾವು ಅದು ವರ್ಕ್ ಮಾಡ್ತಾ ಇದ್ದರಷ್ಟೇ ಅದೇ ಯೋಗ ಬಲ. ಹಾಗಿದ್ದಾಗ ಅದು ಮನಸ್ಸು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೊರಡು ಹೋಗೋದಿಲ್ಲ. ಸ್ಟಾಪ್, ಥಿಂಕ್ ಆ್ಯಂಡ್ ದೆನ್ ಡಿಸೈಡ್. ತಕ್ಷಣವೇ ಎಲ್ಲದಕ್ಕೂ ಒಪ್ಕೊಂಡು ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅಂತ ಏನಿಲ್ಲ.
ಅವುಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಯೋಗ ಬಲದಿಂದ ನನ್ನಲ್ಲಿಯೇ ಮನಸ್ಸನ್ನಿಡು. ಯಾವಾಗಲೂ ಭಗವಂತನಲ್ಲೇ ಮನಸ್ಸನ್ನು ಇಟ್ಟಿದ್ರೆ, ನನ್ನಲ್ಲಿ ಅಂತ ಹೇಳುವಾಗ ಭಗವಂತನಲ್ಲೇ ಮನಸ್ಸನ್ನಿಟ್ಟಿದ್ರೆ ಇಡಬೇಕು. ಆ ಮನಸ್ಸನ್ನಲ್ಲೇ ಇಟ್ಟಿದ್ರೆ ಯಾವಾಗಲೂ ಅದು ಸ್ವಾಮೀಜಿಯವ್ರು ಹೇಳ್ತಿರ್ತಾರೆ ನಮಗೆ ಯಾವಾಗಲೂ. ಈಗ ದಿನದಲ್ಲಿ ಒಂದು 10 ನಿಮಿಷ ಸ್ನಾನ ಮಾಡಿದ್ಮೇಲೆ ಹೋಗಿ ದೇವ್ರ ಮನೆಗೆ ಕೋಣೆ ಕೂತು ಪ್ರಾರ್ಥನೆ ಮಾಡಿ ಬಂದುಬಿಡ್ತೀವಿ, ಮುಗಿದೋಯ್ತಲ್ಲಿಗೆ ಅಲ್ವಾ. ಹಾಗೆ ಮನಸ್ಸು ಯಾವಾಗಲೂ ದೇವರ ಕೋಣೆಯಲ್ಲೇ ಅಲ್ಲೇ ಕೂತ್ಕೋಬೇಕು ಅಂತಲ್ಲ, ಮನಸ್ಸು ಅಲ್ಲೇ ಇದ್ಕೊಂಡು ಅವಾಗವಾಗ ಹೊರಗಡೆ ಹೋಗಿ ಬರಬೇಕಾಗ್ತದೆ. ನಾವು ಯಾವಾಗಲೂ ಹೊರಗಡೆನೇ ಇದ್ದು ಯಾವಾಗೋ ಒಂದ್ಸಲ ದೇವ್ರ ಕೋಣೆಗೆ ಹೋಗಿ ಬಂದುಬಿಡ್ತೀವಿ ಭಗವಂತನನ್ನು ನೆನೆಸ್ಕೊಂಡು. ಇಲ್ಲ, ಆ ಭಗವಂತನ ಕೋಣೆಯಲ್ಲೇ ಇದ್ಕೊಂಡು ಬೇರೆ ಕೆಲಸಗಳಿಗೆ ಯಾವುದೋ ಒಂದು ಕ್ಷಣ ಹೋಗಿ ಒಂಚೂರು ಕೆಲಸ ಮಾಡಬೇಕಾ ಮಾಡಿಬಿಡ್ಬಾ, ಮತ್ತೆ ಅಲ್ಲೇ ಹೋಗಬೇಕು. ಹಾಗೆ ಮನಸ್ಸಿಡಬೇಕು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅಂಥವನ ಪ್ರಜ್ಞೆಯು ಸ್ಥಿರವಾಗಿರುತ್ತೆ. ಯಾರ ಇಂದ್ರಿಯಗಳು ಅವನ ಹತೋಟಿಯಲ್ಲಿರುತ್ತೋ ಅವನ ಪ್ರಜ್ಞೆ ಕೂಡ ಸ್ಥಿರವಾಗಿರುತ್ತೆ. ಯಾಕೆಂದರೆ ಅವನ ಮನಸ್ಸಿಗೆ ಬಂದಾಗ ಮಾಡ್ತಾ ಇಲ್ಲ, ಮನಸ್ಸು ಹೇಳಿದಾಗ ಕೇಳ್ತಾ ಇಲ್ಲ, ಅವನು ಹೇಳಿದಾಗೆ ಎಲ್ಲವೂ ನಡೀತಾ ಇದೆ ಅಂತ ಹೇಳ್ತಾರೆ. ಬಹಳ ಸುಂದರವಾದ ಶ್ಲೋಕಗಳು. ಮತ್ತೆ ಮತ್ತೆ ಒಂದ್ಸಲ ನೀವು ಓದ್ಕೊಳ್ಳಿ, ಅರ್ಥವನ್ನು ಮನನ ಮಾಡ್ಕೊಳ್ಳಿ. ಸ್ಥಿತಪ್ರಜ್ಞನ ಲಕ್ಷಣಗಳು ಬಹಳ ಮುಖ್ಯವಾದ ಒಂದು ಅಧ್ಯಾಯ, ಶ್ಲೋಕ ಈ ಭಗವದ್ಗೀತೆಯಲ್ಲಿ. ಎಲ್ರಿಗೂ ಬೇಕಾಗಿರೋದು ಆ ಸ್ಥಿತಪ್ರಜ್ಞ ಆಗುವಂತಹ ಒಂದು ಸಂದೇಶ ಅಥವಾ ದಾರಿ. ಮತ್ತಷ್ಟು ಮುಂದಿನ ಕ್ಲಾಸಲ್ಲಿ ವಿಚಾರ ಮಾಡೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.